ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ನರೇಕೆನ್ನೆಗೆ ತೆರೆಗಲ್ಲಕೆ ಅನ್ನುವ ವಚನವನ್ನು ಕೇಳಿ ಹಿಂದಿನ ಸಂಚಿಕೆಯನ್ನು ಮುಗಿಸಿದ್ವಿ. ಅಲ್ಲಿ ಕಡೆಯ ಸಾಲು ಬರೋ ಹಾಗೆ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳಿದ್ವಿ. ಈಗ ಒಂದಂತೂ ನಮಗೇನು ಅನಿಸದಪ್ಪ ಅಂದರೆ, ಈ ಸಮಯ ಯಾವ ಹೊತ್ತಿನಾಗ ಯಾರಿಗೆ ಏನು ಮಾಡ್ತದೆ ಏನು ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಇರ್ತಕ್ಕಂಥ ಸಮಯದೊಳಗೆ ಆ ಕೂಡಲ ಸಂಗಮ ದೇವನನ್ನು ಪೂಜಿಸೋಣ. ಪೂಜಿಸು ಕೂಡಲ ಸಂಗಮ ದೇವನ. ನನಗೆ ಗೊತ್ತಿರತಕ್ಕಂಥ ಜ್ಞಾನದ ವೃದ್ಧಿ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಇನ್ನೂ ಏನನ್ನು ಹೊಸ ತಿಳ್ಕೊಳ್ಳೋಣ. ಯಾಕಂದ್ರೆ ಸಮಯ ಇಲ್ಲ. ಇನ್ನು ಹೊಸ ಹೊಸ ಕಲೆ ಪ್ರಕಾರಗಳೇನವ, ಕಲೆಯಿಂದ ಅವನು ಪೂಜಿಸೋಣ. ಜ್ಞಾನದಿಂದ ನನಗೆ ಸಿಕ್ಕಿರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ನನಗೆ ಗೊತ್ತಿರೋ ಯಾವ್ಯಾವ ಕ್ಷೇತ್ರಗಳು ಎಲ್ಲ ಕ್ಷೇತ್ರದಾಗ ಉನ್ನತ ಸಾಧನೆ ಮಾಡಿ ಅದರಿಂದ ಕೂಡಲ ಸಂಗಮ ದೇವನನ್ನು ಪೂಜಿಸೋಣ, ಅವನನ್ನು ಆರಾಧಿಸೋಣ. ಯಾಕೆಂದರೆ ಸಮಯ ನನ್ನ ಹತ್ರ ಇಲ್ಲ. ತಡ ಮಾಡದ ಹಂಗೆ ನಾವು ಸಂಪೂರ್ಣವಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಆ ಸಾಧನೆಯನ್ನು, ನಮ್ಮಲ್ಲಿ ಕಲೆ ಇರ್ಬೋದು, ಜ್ಞಾನ ಇರ್ಬೋದು, ಯಾವುದೇ ಇರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ, ಆ ಕ್ಷೇತ್ರದಲ್ಲಿ ಹೆಚ್ಚು ಉನ್ನತವಾಗಿ ಅದರ ಎಷ್ಟು ಸಾಧ್ಯನೋ ಅಷ್ಟು ಹೊಸ ಹೊಸ ವಿಷಯಗಳನ್ನು ಕಲಿಯೋಣ, ಹೊಸ ಹೊಸ ವಿಷಯಗಳನ್ನು ಸಂಗ್ರಹ ಮಾಡಿಕೊಳ್ಳೋಣ. ಅದರೊಳಗೊಂದು ಉನ್ನತವಾದ ಸಾಧನೆಯನ್ನು ಮಾಡಿ ನಾವು ತೋರಿಸೋಣಂತೆ. ಯಾಕಂದರೆ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂದಂಗೆ ನಮಗಿರೋ ಸಮಯವನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಸಾಧನೆಯನ್ನು ಮಾಡ್ತಾ ಹೋಗೋಣ. ಕಲೆಗಳಿಂದ ಇರ್ಬೋದು, ಜ್ಞಾನದಿಂದ ಇರ್ಬೋದು, ಇರುವ ಎಲ್ಲ ಕ್ಷೇತ್ರಗಳಿಂದ ಅವನಿಗೆ ಅರ್ಪಣೆ ಮಾಡ್ಕೋತಾ ಹೋಗೋಣ. ಬರೀ ಈ ವಚನವನ್ನು ಕೇಳೋಣ ಈಗ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲಯ್ಯ. ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲಯ್ಯ. ನಾದವ ಮಾಡಿದ ರಾವಣಂಗೆ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ಅರೆಯಾಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ, ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗಮ ದೇವ. ನಾವು ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಉನ್ನತವಾದ ಸಾಧನೆಯನ್ನು ಮಾಡಿದರೂ ಕೂಡ ನಾವು ನಾದದೊಳಗೆ, ಕಲೆಯೊಳಗಿರ್ಬೋದು, ಜ್ಞಾನದೊಳಗಿರ್ಬೋದು, ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನೆ ಮಾಡಿದ್ರೂ ಒಂದು ಹಂತಕ್ಕೆ ನಾವು ಮಾಡ್ತಾ ಮಾಡ್ತಾ ಈ ಒಂದು ಹಳೆಯ ಕೆಲವು ವಚನಗಳಲ್ಲಿ, ನಾವು ಹಿಂದಿನ ವಚನಗಳಲ್ಲಿ ನಾವು ಕೇಳಿದ ಹಾಗೆ ಮಾಯೆ ಭ್ರಮೆಯನ್ನು ನಿರ್ಮಾಣ ಮಾಡ್ತಾ ಬಂದುಬಿಡ್ತದೆ. ಸಾಧನೆ ಮಾಡ್ಕೋತ ಹೊಂಟಿರ್ತೀವಿ, ಆದರೆ ಸಾಧನೆ ಮಾಡ್ತಾ ಮಾಡ್ತಾ ಹೊಂಟಾಗ
ಒಂದು ಹಂತದೊಳಗೆ ನಮಗೆ ಏನು ಅನ್ನಿಸ್ತದಪ್ಪ ಅಂದ್ರೆ, ಇದು ನಾನಾ ಮಾಡ್ಲಿಕ್ಕತ್ತೀನಿ ಬಿಡ್ರಿ, ನನ್ನಿಂದನೇ ಆಗ್ಲಿಕ್ಕತ್ತದ ಇದು. ಯಾಕಂದ್ರೆ ಇಷ್ಟು ಚಲೋ ನಾದವನ್ನು ನಾನು ನುಡಿಸ್ಲಿಕ್ಕತ್ತೀನಿ, ಇಷ್ಟು ಚಲೋ ಕಲೆ ಒಳಗೆ ಸಾಧನೆ ಮಾಡೀನಿ, ನನಗೆ ಸಾಕಷ್ಟು ಸಾಹಿತ್ಯದ ಪರಿಚಯ ಆಗಿದೆ, ಜ್ಞಾನ ಸಂಪಾದನೆ ಮಾಡೀನಿ, ನನಗೆ ಅಷ್ಟು ವಚನಗಳು ಗೊತ್ತವ, ಆ ನಿರ್ವಚನ ಮಾಡೋ ಕಲೆ ಗೊತ್ತಾಗ್ಯದ. ಭಾಳ ಒಳ್ಳೆಯದೇ, ಭಾಳ ಒಳ್ಳೆಯದು. ಈ ರೀತಿ ಸಾಧನೆಗಳು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದ. ಆದರೆ ಇದನ್ನು ಮಾಡ್ತಾ ಮಾಡ್ತಾ ಹೊಂಟಾಗ unknowingly we start feeling that I am doing this. ನನ್ನಿಂದ ಆಗ್ತಾ ಇದೆ, ಇದು ನನ್ನಿಂದ ಆಗ್ತಾ ಇದೆ ಅನ್ನುವ ಸೂಕ್ಷ್ಮವಾಗಿರೋ ಒಂದು ಅಹಂಕಾರ, ಅಹಮಿಕೆ ನಮ್ಮೊಳಗೆ ಆರಂಭ ಆಗಿಬಿಡ್ತದೆ. ಅವಾಗ ಹೇಳ್ದಂಗೆ ಮಾಯೆ ಹೆಂಗೆ ಏನು ಅದನ್ನು ಜಾಸ್ತಿ ತೋರಿಸ್ತದೆ, ಒಮ್ಮೆ ಇಲ್ಲದನ್ನು ತೋರಿಸ್ಬಿಡ್ತದೆ. ಇಷ್ಟು ಗೊತ್ತಿರ್ತದೆ ನಮಗೆ, ಅದನ್ನು ನಾನು ಎಷ್ಟೋ ಗೊತ್ತದ ಅಂತ ಹೇಳ್ಕೊಳ್ಳಿಕ್ಕೆ ಹೋಗಿಬಿಟ್ಟಿರ್ತೀನಿ. ಅದು ಆ ಕಲೆಯನ್ನಾಗಲಿ ಜ್ಞಾನವಾಗಲಿ ನಾವು ಪ್ರದರ್ಶನ ಮಾಡ್ತಾ ಮಾಡ್ತಾ ಹೋದಾಗ ಪ್ರದರ್ಶನ ಆಗ್ತಾ ಹೋಗುತ್ತೆ, ಆ ದರ್ಶನವನ್ನು ನಾವು ಮರಿತಾ ಹೋಗಿಬಿಡ್ತೇವೆ. ಕಲೆ ಅಥವಾ ಯಾವುದೇ ರೀತಿಯ ಸಾಧನೆ ಇರಲಿ, ಅದು ಪ್ರದರ್ಶನಕ್ಕೆ ಹೇಗೆ ನಾವು ತಯಾರಾಗ್ತೀವೋ ಜೊತೆಗೆ ಅಲ್ಲಿ ದರ್ಶನವೂ ಕೂಡ ಅಡಗಿರುತ್ತೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ಅದನ್ನು ನಾವು ಆಂತರಿಕವಾಗಿ ಅದನ್ನು ಯಾವಾಗಲೂ ನೋಡ್ತಾ ಇರಬೇಕಾಗ್ತದೆ. ಹಾಗಾಗಿ ನಾವು ನೋಡ್ತೀವಲ್ಲ, ಒಂದು ಸ್ವಲ್ಪ ಮಾಡಿರ್ತೀವಿ, ನನಗೆ ಗೊತ್ತಿಲ್ಲದಂಗೆ ಸೂಕ್ಷ್ಮ ಅಹಂಕಾರ ಬಂದುಬಿಡುತ್ತದೆ ನಾ ಮಾಡ್ಲಿಕ್ಕತ್ತೀನಿ ಅಂತೇಳಿ. ಅದಕ್ಕೆ ಈ ವಚನದೊಳಗೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ, ಅಲ್ಲಿ ಎರಡು ಪೌರಾಣಿಕವಾಗಿರ್ತಕ್ಕಂಥ ಕೆಲವು ಉದಾಹರಣೆಗಳನ್ನು ಕೊಡ್ತಾರಲ್ಲಿ. ನಾದವ ಮಾಡಿದ ರಾವಣಂಗೆ ಮತ್ತು ವೇದವನ್ನು ಓದಿದ ಬ್ರಹ್ಮಂಗೆ. ಇಲ್ಲಿ ಈ ಹಿನ್ನೆಲೆಯನ್ನು ನೋಡಿದಾಗ ರಾವಣ ಮಹಾಜ್ಞಾನಿ ಮತ್ತು ಅತ್ಯಂತ ಮಹಾನ್ ಸಂಗೀತದ ಸಾಧಕರು. ವೀಣೆ ಹೇಗೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ನಾವು ಉಲ್ಲೇಖದಲ್ಲಿ ನೋಡಿದಾಗ ಎಲ್ಲರೂ ಶಿವನನ್ನು ದರ್ಶನಕ್ಕೆ ಅಲ್ಲಿ ಕೈಲಾಸಕ್ಕೆ ಹೋಗ್ತಾ ಇದ್ದರೆ ಶಿವ ಇವನಿಗೆ ಪ್ರತ್ಯಕ್ಷ ಆಗ್ತಾ ಇದ್ದ, ರಾವಣನಿಗೆ. ಯಾಕೆಂದರೆ ಅಷ್ಟು ಪ್ರಕಾಂಡ ಜ್ಞಾನಿ ಮತ್ತು ವೀಣೆಯ ಸಂಗೀತದ ಅತ್ಯುನ್ನತವಾಗಿರ್ತಕ್ಕಂಥ ಮಹಾನ್ ಸಾಧಕರು. ಆದರೆ ಆ ನಾದವನ್ನು ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ಎಲ್ಲೋ ಒಂದು ಅಹಂಕಾರ, ನಾ ಹೇಳ್ದಂಗೆ ಅದು ನನ್ನೊಳಗೆ ಅಹಂಕಾರ ಅನ್ನೋದು ಬಂದಾಗ ನಾದವ ಮಾಡಿದ ರಾವಣಂಗೆ ಆಯುಷ್ಯವಾಯಿತು. ಇನ್ನು ಹಾಗೆ ವೇದವನ್ನು ಓದಿದ ಬ್ರಹ್ಮನ ಶಿರ. ನಂಗೆ ಇಲ್ಲೂ ಒಂದು ಪೌರಾಣಿಕ ಹಿನ್ನೆಲೆ, ಎಲ್ಲವನ್ನೂ ಓದಿದ್ದೇನೆ, ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ, ನನಗೆಲ್ಲ ಗೊತ್ತು ಅನ್ನೋ ಅಹಂ ನನ್ನೊಳಗೆ ಆರಂಭ ಆದಾಗ ಅಂಥ ಬ್ರಹ್ಮ, ಆ ಬ್ರಹ್ಮದೇವರಂತ ನಾವೇನಂತೀವಿ, ಆ ಬ್ರಹ್ಮನ ಶಿರ ಹೇಗೆ ರಾವಣನಿಗೆ ಆಯುಷ್ಯ ಆಯಿತು, ಹಾಗೆ ಒಂದು ಪೌರಾಣಿಕನಲ್ಲಿ ಶಿವ ಆ ಬ್ರಹ್ಮನ ತಲೆಯನ್ನು ಚಿವುಟಿ ಹಾಕಿದ್ದನು ಅನ್ನತಕ್ಕಂಥದ್ದು ಒಂದು ಹಿನ್ನೆಲೆಯಲ್ಲಿ ನಾವು ಕೇಳ್ತೀವಿ. ಇಲ್ಲಿ ಮಾರ್ಮಿಕವಾಗಿ ಸೂಕ್ಷ್ಮವಾಗಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಅಹಂಕಾರ ಅನ್ನೋದು ನಮ್ಮಲ್ಲಿ ಬೆಳಿಲಿಕ್ಕೆ ಶುರು ಆಗ್ತದೆ. ಏನು ಇಲ್ಲದೆ ಇರೋದನ್ನು ಅದ ಅಂಥೇಳಿ ಆಕಾರವನ್ನು ಕೊಡ್ತಾ ಹೋಗ್ತದೆ ಮಾಯೆ. ಇಟ್ಸ್ ಅನ್ ಆಗ್ಮೆಂಟೆಡ್ ರಿಯಾಲಿಟಿ. ಆಗ್ಮೆಂಟ್ ಅಂತಂದ್ರೆ ವರ್ಚುವಲಿ ಇಲ್ಲದನ್ನು ಆಗ್ಮೆಂಟ್ ಮಾಡಿ ಎಕ್ಸ್ಟ್ರಾ ತೋರಿಸ್ಲಿಕ್ಕೆ ಹೋಗಿಬಿಟ್ಟಿರ್ತದೆ. ನಾ ಮಾಡ್ಕೋತ ಹೊಂಟೀನಿ, ಹುಟ್ಟಿದಾಗಿಂದ ನನಗೆ ಕಲೆ ಅನ್ನೋದು ಇದ್ದಿದ್ದಿಲ್ಲ ಅಥವಾ ಜ್ಞಾನ ಅನ್ನೋದು ಇದ್ದಿದ್ದಿಲ್ಲ. ಆದರೆ ಒಂದು ಹಂತದೊಳಗೆ ಬಂದಾಗ ನನಗದು ಪರಿಚಯ ಆಗ್ತಾ ಬರ್ತದೆ. ಅದು ಒಳಗಿನಿಂದ ಅವ್ಯಕ್ತವಾಗಿರ್ತಕ್ಕಂಥದ್ದು ಹೊರಗಡೆ ಕಾಣಲಿಕ್ಕೆ ಶುರುವಾದಾಗ ಆ ಮನಸ್ಸು ಸುಮ್ಮನೆ ಬಿಡಲ್ಲ. ಮನ ಮತ್ತು ಮಾಯೆ ಏನದಲ್ರಿ ಆಟ, ಆಡ್ಕೋತ ನನಗೆ ಹೆಂಗೆ ಅದನ್ನು ಅನುಭವಕ್ಕೆ ಅಥವಾ ಹೆಂಗೆ ಭಾವವನ್ನು ಸೃಷ್ಟಿ ಮಾಡಿಬಿಡ್ತದೆ ಅಂದರೆ, ನಾನೇ ಮಾಡ್ಲಿಕ್ಕತ್ತೀನಿ, ಇದು ನನ್ನಿಂದನೇ ಆಗ್ಯದ ಅನ್ನೋ ಈ ಒಂದು ಭಾವ ಬೆಳೆದಾಗ ನಮ್ಮಲ್ಲಿ ಆ ಅಹಂ ಅನ್ನೋದು ಆರಂಭ ಆಗ್ಲಿಕ್ಕೆ ಶುರು ಆಗಿಬಿಡ್ತದೆ. ದ ಮೂಮೆಂಟ್ ಐ ಎಂಟರ್ಸ್ ದಟ್ ಐ ಆಮ್ ಡೂಯಿಂಗ್ ದಿಸ್ ಆ್ಯಂಡ್ ಇಟ್ಸ್ ಹ್ಯಾಪ್ನಿಂಗ್ ಥ್ರೂ ಮೀ ಅನ್ನೋದು ಬರಲಿಕ್ಕೆ ಶುರು ಆಗಿಬಿಡ್ತದೆ. ಇದು ಪ್ರತಿಯೊಂದು ಹಂತದಲ್ಲೂ ನಮ್ಮೆಲ್ಲರೊಳಗೂ ಆಗುತ್ತದೆ. ಆದರೆ ಹೊರಗಡೆ ಸಿಗ್ತಾ ಇರತಕ್ಕಂಥ ಸಮ್ಮಾನ ಮತ್ತು ಆ ಗೌರವಗಳು ಈ ಒಳಗಿನ
ಅಹಮ್ಮನ್ನು ಉತ್ಪತ್ತಿ ಆಗಲಿಕ್ಕತ್ತದಲ್ಲ, ನಮ್ಮೊಳಗಿರೋ ಈ ಒಂದು ಅಹಂ, ಈ ಗುಣವನ್ನು ಕಾಣದಂಗೆ ಮುಚ್ತಿರ್ತದೆ. ಇದನ್ನು ಅರಿವಿನಿಂದ ನಾವು ನೋಡಬೇಕು, ಪ್ರಜ್ಞಾಪೂರ್ವಕವಾಗಿ ನೋಡಿದಾಗ ಗೊತ್ತಾಗ್ತದೆ. ಯಾಕಂದರೆ ಅದಕ್ಕೊಂದು ಹೊಸ ಆಕಾರ ಕೊಡ್ತೀವಿ. ನಾನು ಈ ಸಂಚಿಕೆ ಆರಂಭದಲ್ಲಿ ಹೇಳ್ದಂಗೆ ಕೆಲವು ಹೆಸರುಗಳಿಂದ ನಮ್ಮನ್ನು ಗುರ್ಸ್ಕೋತಿರ್ತೀವಿ ನಾವು. ಒಂದು ಹೆಸರಿಟ್ಟಾರ, ಈ ಅಂಗಕ್ಕೊಂದು ಹೆಸರಿಟ್ಟರು, ಆ ಹೆಸರಿನಿಂದ ಗುರ್ಸ್ಕೋತ ಹೋಗಿರ್ತೀನಿ. ಆ ಹೆಸರಿಗೆ ಮತ್ತು ಹೊಸ ಅದಕ್ಕೆ ಯಾವುದೋ ಒಂದು ಧರ್ಮದ ಲೇಪ ಆಗುತ್ತೆ, ಅದ್ರ ಜೊತೆಗೆ ಮತ್ತು ನನ್ನ ಎಜುಕೇಷನ್ ಸೇರ್ತದೆ. ಹೀಗೆ ಸಮಾಜ ಒಂದಲ್ಲ ಒಂದು ಆಕಾರಗಳನ್ನು, ಆ ಆಕಾರಗಳನ್ನು ಕ್ರಿಯೇಟ್ ಮಾಡೋದು ಹೆಸರು ಕೊಟ್ಕೋತ ಹೋಗಿಬಿಡ್ತೀವಿ. ಒಂದು ಹಂತಕ್ಕೆ ಏನಾಗ್ತದಪ್ಪ ಅಂದ್ರೆ ಆ ಹೆಸರೇ ನಾನು ಅನ್ನೋ ಭಾವದೊಳಗೆ ಜೀವನ ಮಾಡಲಿಕ್ಕೆ ಶುರುವಾಗ್ಬಿಡ್ತೀವಿ. ಕೊಳಲು ವಾದಕ ಅಥವಾ ಸಂಗೀತಗಾರ ಅಥವಾ ಜ್ಞಾನಿ, ಇದೆಲ್ಲ ಏನು ನಮಗೆ ಗುಣವಾಚಕಗಳನ್ನು ಕೊಡ್ತಾರೆ, ಅದು ಆ ಕೆಲಸ, ಅದು ನಾನೇನು ಮಾಡ್ತಾ ಇದ್ದೇನೆ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದಲ್ಲ, ಅದು ನಾನಲ್ಲ. ಆದರೆ ಇಲ್ಲಿ ಅಂಥ ಮಹಾನ್ ಸಾಧಕ ಆಗಿರತಕ್ಕಂಥ ಸಂಗೀತದ ಮೇರು ರಾವಣ ಮತ್ತು ವೇದವನ್ನು ಓದಿದ ಬ್ರಹ್ಮ, ಇವರಿಗೇ ಇದು ಅಹಂಕಾರ ಅನ್ನೋದು ಬಿಟ್ಟಿಲ್ಲ. ಮಾಯೆ ಅವ್ರನ್ನ ಹಂಗೆ ಕಾಡಿಸಿ ಅದನ್ನು ಅಹಂಕಾರಕ್ಕೆ ಸಿಗಿಸಿ ತಲೆಯನ್ನು ಚೂಟಿ ಹಾಕಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಆಯುಷ್ಯವಾಗಿ ಹೋತಲ್ಲಿ. ಇವತ್ತು ನಮಗೆ ಯಾರು ತಲೆ ಚೂಟ್ತಾರಿಲ್ಲ ಗೊತ್ತಿಲ್ಲ ರೀ, ಆದರೆ ಭಾಳ ಪ್ರಾಮಾಣಿಕವಾಗಿ ಅರಿವಿನಿಂದ ನಮ್ಮನ್ನು ನಾವು ನೋಡಿದಾಗ ಎಲ್ಲೆಲ್ಲಿ ಅಹಂಕಾರದಿಂದ ಅಹಮ್ಮಿನಿಂದ ಮಾತಾಡಿರ್ತೀವೋ ಆ ಎಲ್ಲ ಮಾತುಗಳು ನಮಗೆ ಉಲ್ಟಾ ಎಲ್ಲೋ ಒಂಚೂರು ತೊಂದರೆ ಕೊಡ್ತಿರ್ತಾವೆ. ನಾವು ಭಾಳ ಬೇಸರಾಗಿ ಬಂದುಬಿಡ್ತೀವಿ. ಯಾವುದೋ ಒಂದು ಹೆಸರಿಗೆ ಯಾರೋ ಒಬ್ಬರು ಗೌರವ ಕೊಡಲಿಲ್ಲ ಅಂದ ಕೂಡಲೇ ನಾನು ಇಂಥವನಿದ್ದೆ, ನಾನು ಯಾರು ಕರೆದೇ ಇಲ್ಲಿ ನೋಡ್ರಿ ಅಲ್ಲಿ ಅನ್ನೋ ಭಾವ ಬರ್ತದೆ. ಮೊದಲಿಗೂ ಕೂಡ ಕರಿತಿದ್ರು, ಮೊದಲಿಗೆ ಕೂಡ ನೋಡ್ತಿದ್ರು. ಆದರೆ ಈಗ ಯಾವುದೋ ಒಂದು ಹೊಸ ಒಂದು ಸಾಧಕ ಅಥವಾ ಯಾವುದೋ ಒಂದು ಗುಣವಿಶೇಷವನ್ನು ನಾನು ಅದಕ್ಕೆ ಹೆಸರಿಗೆ ಸೇರಿಸ್ಕೊಂಡಾಗ ಭಾಳ ಬೇಸರ ಆಗ್ತದೆ ಒಮ್ಮೊಮ್ಮೆ. ಯಾಕಂದರೆ ಅಲ್ಲಿ ನನ್ನ ಅಹಮ್ಮಿಗೊಂದು ಆಕಾರ ಕೊಟ್ಕೊಂಡ್ಬಿಡ್ತೀನಿ. ನಾನು ಆಕಾರ ಕೊಟ್ಟು ಆ ಆಕಾರದ ಜೊತೆ ಜೀವನ ಮಾಡಲಿಕ್ಕೆ ಆರಂಭ ಮಾಡಿಬಿಡ್ತೀನಿ. ಅದಕ್ಕೆ ನಾವೆಷ್ಟೇ ದೊಡ್ಡ ಸಾಧಕರಾಗಲಿ, ಎಷ್ಟೇ ದೊಡ್ಡ ಉನ್ನತ ಸ್ಥಾನಕ್ಕೆ ಹೋದರೂ ನಮ್ಮಲ್ಲಿ ಕಡೆಯ ಸಾಲಿ ವಚನದಲ್ಲಿ ಅಪ್ಪ ಬಸವಣ್ಣನವರು ಹೇಳೋ ಹಾಗೆ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾನೆಷ್ಟೇ ತಲೆ ಉಪಯೋಗಿಸಿ ತಲೆಯಿಂದ ಏನೇ ಮಾಡಿದರೂ ಒಳ್ಳೆಯದು, ಇದನ್ನೂ ಬೇಕು. ಅದರ ಜೊತೆಗೇ ಒಂದು ಸಣ್ಣ ಭಕ್ತಿ. ಯಾವುದೇ ಕೆಲಸವನ್ನು ಮಾಡಲಿ ನಾವು ಆ ಕೆಲಸದಲ್ಲಿ ಒಂದು ಸಣ್ಣ ಭಕ್ತಿಯ ಲೇಪ ಆದರೆ ಮಾತ್ರ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾವು ಎಷ್ಟೇ ಮಾಡಲಿ, ಹಗಲು ರಾತ್ರಿ ಮಾಡೀವ್ರಿ, ಹಂಗೆ ಮಾಡೀನ್ರಿ, ಹಿಂಗೆ ಮಾಡೀನ್ರಿ, ಎಲ್ಲ ಮಾಡೀರಿ, ಅದರಲ್ಲಿ ಭಕ್ತಿ ಇದೆನಾ? ಈ ಪ್ರಶ್ನೆ ಮಾಡ್ಕೋಬೇಕಲ್ಲ. ಇಟ್ ಮೇ ಬಿ ಎ ಸ್ಮಾಲ್ ಆ್ಯಕ್ಟ್, ಬಟ್ ದೇರ್ ಶುಡ್ ಬಿ ಅ ಡಿವೋಷನ್. ಸಣ್ಣ ಕೆಲಸವಿರಲಿ, ಕಾಯಕವೇ ಕೈಲಾಸ ಅನ್ನೋ ಹಾಗೆ ಆ ಕೆಲಸದಲ್ಲಿ ಭಕ್ತಿ ಕೈಲಾಸ, ಕಾಯಕವು ಕೈಲಾಸವಾಗಬೇಕಂದ್ರೆ ಅಲ್ಲಿ ಆ ಭಕ್ತಿಯ ಲೇಪ ಬಹಳ ಮುಖ್ಯ. ಕೂಡಲ ಸಂಗಮ ದೇವರನ್ನ ಪ್ರೀತಿಸಬೇಕು ಅಥವಾ ಅವ್ರನ್ನ ಪ್ರಿಯಗೊಳಿಸಬೇಕು ಅಂದರೆ ಕಲೆಯೂ ಮುಖ್ಯ, ನಾದವೂ ಮುಖ್ಯ, ಜ್ಞಾನವೂ ಮುಖ್ಯ, ಎಲ್ಲ ಸಾಧನೆಯೂ ಮುಖ್ಯ. ಆದರೆ ಅದರ ಜೊತೆಗೆ ಭಕ್ತಿ 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 ಭಕ್ತಿ. The dedication and the dedication should transform into devotion. Commitment ಮೊದಲನೇದಾಗಿ ಆತ್ಮೀಯರೇ, that commitment should transform into dedication and that dedication should transcend into devotion. Commitment, dedication and devotion. ಇಫ್ ಯು ಆರ್ ನಾಟ್ ಕಮಿಟೆಡ್, ನೀವು ಕಮಿಟ್ಮೆಂಟ್ ಯಾವುದೇ ಒಂದು ಸಣ್ಣ ಕೆಲಸವನ್ನು ಇರಲಿ ಅಥವಾ ಯಾರೋ ಒಂದು ಸಣ್ಣ ಕೆಲಸವನ್ನು ಕೊಟ್ಟಿರಲಿ, ಆ ಕೆಲಸಕ್ಕೆ ನಾವು ಕಮಿಟ್ ಆಗಿಲ್ಲ ಅಂದರೆ ಅದು ಡೆಡಿಕೇಶನ್ ಆಗಲ್ಲ. ಅದು ಡೆಡಿಕೇಶನ್ ಆಗಲಿಲ್ಲ ಅಂದರೆ ಅದು ಡಿವೋಷನ್ ಆಗೋದಿಲ್ಲ. ಆದ್ದರಿಂದ ಇವತ್ತು ಭಾಳಷ್ಟು ನಮ್ಮ ಕೆಲಸಗಳು ಯಾಕೆ ಇವತ್ತು ವಿಫಲ ಆಗ್ತಾವಂದ್ರೆ ಮೊದಲನೇದಾಗಿ ನಾವು ಕಮಿಟೇ ಇಲ್ಲ. ಹೋಗೋಣ ತಗೋರಿ, ನೋಡೋಣ, ಮಾಡೋಣ ತಗೊಳ್ರಿ, ಆಗಲಿ ರೀ, ಹೋಗೋಣ, ನೋಡೋಣ, ಮಾಡೋಣ, ತಿಳಿಸೋಣ, ನೋಡೋಣ ಅನ್ಕೋತಾನೆ ಹೋಗ್ತೀವಿ. ಬಿಟ್ಟರೆ ಅದಕ್ಕೆ ಕಮಿಟ್ಮೆಂಟ್ ಇರಲ್ಲ. ಕಮಿಟ್ಮೆಂಟ್ ಆತಂದ್ಕೊಳ್ಳೇನೆ ಅದ್ರ ಬಗ್ಗೆ ಡೆಡಿಕೇಶನ್ ತಾನೇ ಬಂದ್ಬಿಡ್ತದೆ. ಡೆಡಿಕೇಶನ್ ಇಲ್ಲ ಅಂದರೆ ಕಮಿಟ್ಮೆಂಟ್ ಇಲ್ಲ. ಡಿವೋಷನ್ ಯಾಕಿಲ್ಲಪ್ಪ ಅಂದರೆ ಡೆಡಿಕೇಶನ್ ಇಲ್ಲ. ಸೊ ಪ್ಲೀಸ್
ವಿ ಶುಡ್ ವರ್ಕ್ ವಿತ್ ಅವೇರ್ನೆಸ್. ಒಂದು ಅರಿವಿನಿಂದ ಇದನ್ನು ನೋಡೋದು. ಇಲ್ಲಿ ಒಂದೇ ಸರಳ ಸೂತ್ರ ಏನಪ್ಪ ಅಂದ್ರೆ ಅರಿವಿನಿಂದ ನೋಡೋದು, ಅದನ್ನು ಪ್ರಾಮಾಣಿಕವಾಗಿ ಕಮಿಟ್ ಆಗಬೇಕು. ಕಮಿಟ್ ಆದರೆ ಡೆಡಿಕೇಶನ್ ಆಗ್ತದೆ, ಡೆಡಿಕೇಶನಿಂದ ಡಿವೋಷನ್. ಆದ್ದರಿಂದ ನಾದವೂ ಇರಲಿ, ಜ್ಞಾನವೂ ಇರಲಿ, ಎಲ್ಲ ತರಹದ ಕಲೆ ಪ್ರಕಾರಗಳು ಎಲ್ಲವೂ ಇದ್ರೂ ಯಾವುದೇ ಕೆಲಸವಿರಲಿ ಆತ್ಮೀಯರೇ, ಅಲ್ಲಿ ಭಕ್ತಿಯ ಲೇಪವಿರಲಿ, ಭಕ್ತಿಯ ಲೇಪವಿರಲಿ. ಈಗ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಈ ವರ್ಡನ್ನು, ಈ ಶಬ್ದವನ್ನು, ಈ ಸಾಲನ್ನ ಭಾಳ ಗಮನವಿಟ್ಟು ಕೇಳೋಣ. ಭಕ್ತಿಪ್ರಿಯ, ಇಲ್ಲಿ ಭಕ್ತಿಪ್ರಿಯ ಅನ್ನೋದನ್ನು ಹೇಳ್ಯಾರ. ನಾವು ಸಂಪೂರ್ಣ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಧನೆಗೂ ಭಕ್ತಿ ಲೇಪನ ಮಾಡಿ ಸಮರ್ಪಣೆಯಿಂದ ಕೂಡಲ ಸಂಗಮ ದೇವನನ್ನು ಪೂಜಿಸೋಣ. ಇದು ಒಂದು ಮತ್ತೊಂದು ಹೊಸ ಸೂತ್ರ ಈ ವಚನದಾಗ ಸಿಕ್ತು. ಏನಪ್ಪ ಅಂದರೆ ಏನೇ ಮಾಡಿದರೂ ಭಕ್ತಿ ಇರಬೇಕು. ಹಿಂದೆ ಪೂಜಿಸು ಕೂಡಲ ಸಂಗಮ ದೇವನ ಅಂದರು. ಆ ಪೂಜೆ ಹೆಂಗಿರ್ಬೇಕಪ್ಪ ಅಂದರೆ ಭಕ್ತಿಯಿಂದ ಇರಬೇಕು, ಅಹಂಕಾರದಿಂದ ಇರೋದಲ್ಲ. ಇದು ಎಲ್ಲ ಕಡೆ ಕೇಳ್ತೀವಿ ನಾವು. ಇದರ ಸೂತ್ರ ಇಷ್ಟ: ಕಮಿಟ್ಮೆಂಟ್, ಡೆಡಿಕೇಶನ್ ಆ್ಯಂಡ್ ಡಿವೋಷನ್. ಈ ಮೂರು ಒಂದಕ್ಕೊಂದವ. ಭಕ್ತಿ ಪ್ರಿಯ ಆಗಿರೋದ್ರಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿ ನಾವು ಇವತ್ತಿಂದನ ಸಂಕಲ್ಪ ಮಾಡೋಣ, ನಮ್ಮ ಎಲ್ಲ ಕೆಲಸದೊಳಗೂ ಭಕ್ತಿ ಇರಲಿ, ಡಿವೋಷನ್ ಇರಲಿ ಅಂತ. ಇನ್ನು ಈ ಭಕ್ತಿಯಿಂದ ಮಾಡೋ ಕೆಲಸ ಮಾಡ್ಕೋತ ಹೊಂಟಿವಿ ಅಂದ್ಕೊಳ್ಳೇನೆ ಭಕ್ತಿ ಪ್ರಿಯ, ಭಾಳ ಪ್ರೀತಿಯಿಂದ ಕೂಡಲ ಸಂಗಮ ದೇವ ಪ್ರಿಯನಾದ ಅನ್ನೋದು ಕೇಳ್ಕೋತ ಹೋದ್ವಿ. ಈಗ ಇಷ್ಟಕ್ಕೆ ಬಿಡ್ತಾರೆ ಅಂದ್ಕೊಂಡ್ರೇನೋ ಅಪ್ಪ ಬಸವಣ್ಣವರು. ಮುಂದಿನ ಹಂತ ಸೂಕ್ಷ್ಮಕ್ಕೆ ಹೋಗ್ತದೆ. ಈಗ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ಅಂತ ನಾನು ಸಂಪೂರ್ಣ ಭಕ್ತಿಯಿಂದನೂ ಆರಾಧನೆ ಮಾಡ್ಕೋತ ಹೊಂಟೀನಿ. ಈಗ ಸಂಪೂರ್ಣ ಇಲ್ಲ, ನಂದೇನಿಲ್ಲ ರೀ, ಎಲ್ಲ ಅವ್ರದ್ದು ಮಾಡ್ಕೋತ ಹೊಂಟೀನಿ. ಅದಕ್ಕೆ ಮುಂದಿನ ವಚನದಾಗ ಮುಂದಿನ ಹಂತದ ಒಂದು ಸಣ್ಣ ಸೂತ್ರವನ್ನು ಆ ವಚನದಾಗ ಹೇಳ್ತಾರೆ. ಏನು ವಚನದು ಕೇಳೋಣ ಒಮ್ಮೆ. ನಚ್ಚಿದನೆಂದಡೆ ಮಚ್ಚಿದನೆಂದಡೆ, ನಚ್ಚಿದನೆಂದಡೆ ಮಚ್ಚಿದನೆಂದಡೆ, ಸಲೆ ಮಾರುವುದೆನೆಂದಡೆ, ಸಲೆ ಮಾರುವುದೆನೆಂದಡೆ, ತನುವ ಅಲ್ಲಾಡಿಸಿ ನೋಡುವೆ ನೀನು, ಮನವ ಅಲ್ಲಾಡಿಸಿ ನೋಡುವೆ ನೀನು, ಧನವ ಅಲ್ಲಾಡಿಸಿ ನೋಡುವೆ ನೀನು, ಇವಕ್ಕಂಜದಿದ್ದಡೆ ಇವಕ್ಕಂಜದಿದ್ದಡೆ, ಭಕ್ತಿ ಕಂಪಿತ ಭಕ್ತಿ ಕಂಪಿತ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಭಕ್ತಿಪ್ರಿಯ ಅನ್ನುವ ಹಿಂದಿನ ವಚನವನ್ನು ಕೇಳಿ ಸಂಪೂರ್ಣ ಭಕ್ತಿಯಿಂದ ಸಮರ್ಪಣೆ ಮಾಡಿ ನಮಗಿರ್ತಕ್ಕಂಥ ಕಲೆಗಳನ್ನು, ಯಾವುದೇ ಒಂದು ಸಾಧನೆಯನ್ನು ಭಕ್ತಿಯಿಂದ ಅರ್ಪಿಸಿ ಕೂಡಲ ಸಂಗಮನನ್ನು ಪೂಜಿಸ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ವಿ. ಈ ವಚನದೊಳಗೆ ಆ ಭಕ್ತಿ ಪ್ರಿಯ ಅನ್ನುವ ವಚನವನ್ನು ಹಿಂದೇನು ಕೇಳಿದ್ವಿ, ಈ ವಚನದಲ್ಲಿ ಅವರು ಹೊಸ ಪದವನ್ನು ಬಳಸ್ತಾರೆ. ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ. ಭಕ್ತಿ ಕಂಪಿತ, ಅವರು ಕಂಪಿತಗೊಳ್ಳಬೇಕು. ನಾವು ಕೆಲವೊಮ್ಮೆ ಮಾಡೋ ಕೆಲಸಗಳು ಹೆಂಗಿರ್ತಾವೆ ಅಂದರೆ ಯಾರಿಗೂ ಕೆಲವೊಬ್ಬರಿಗೆ ಇಷ್ಟ ಆಗ್ತಾವೆ,
ಭಾಳ ಚಲೋ ಮಾಡಿರಿ. ಅದರಿಂದ ಅವ್ರು ಕಂಪನಗೊಂಡು ಅದಕ್ಕೇನೋ ಒಂದು ಮುಂದೆ ಆ್ಯಕ್ಷನ್ ಕೊಡಲ್ಲ. ನಾವು ನಾರ್ಮಲಿ ಕೆಲವರೆಲ್ಲ ಮಾತಾಡ್ತಿರ್ತೀವಿ, ಈ ಒಂದು ಆಂತರಿಕ ಸಾಧನೆಯೊಳಗೆ ಇರ್ತಕ್ಕಂಥವ್ರು ಎಲ್ಲ ಮಾತಾಡ್ತಿರ್ತಾರೆ. ಏನಪ್ಪ ಅಂದರೆ ವೈಬ್ರೇಷನ್ಸ್ ರೀ, ಏನೋ ವೈಬ್ರೇಷನ್ ಆಗೋಲ್ತು ಬಿಡ್ರಿ, ಅದೇನೋ ಕಂಪನ ಆಗೋಲ್ತು ಅಂತ. ಕೆಲವೊಮ್ಮೆ ಎಲ್ಲ ಇಷ್ಟ ಇದ್ದರೂ ಕೂಡ ಅದು ಕಂಪಿತಗೊಳ್ಳಲ್ಲ. ಅದಕ್ಕೆ ನೀವು ಸೂಕ್ಷ್ಮ ಅವಲೋಕನ ಮಾಡಿ ನೋಡಿದರೆ, ಸಣ್ಣ ಅಬ್ಸರ್ವೇಷನ್ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಇವೆಲ್ಲ ಆಗ್ತಾವೆ. ಕೆಲವೊಮ್ಮೆ ನೋಡಿಕೊಂಡ್ರೆ ನಾವೆಲ್ಲರ ಜೊತೆಗೂ ಒಂದೇ ಥರ ಇರಲ್ಲ. ಕೆಲವ್ರ ಜೊತೆ ಮಾತಾಡ್ಲಿಕ್ಕೆ ಭಾಳ ಚಲೋ ಅನ್ನಿಸ್ತಿರ್ತದೆ. ದ ಲ್ಯಾಂಗ್ವೇಜ್ ಆಫ್ ಸೌಂಡ್, ವಿ ಆರ್ ಯೂಸಿಂಗ್ ಸಮ್ ವರ್ಡ್ಸ್ ಟು ಕಮ್ಯುನಿಕೇಟ್. ಮಾತಾಡ್ತಿರ್ತೀವಿ, ಶಬ್ದದೊಳಗೆ ಮಾತಾಡ್ತಿರ್ತೀವಿ. ಅಂದರೆ ಆರಾಮೇನ್ರಿ, ಹೌದಾ ಇಷ್ಟ ಖುಷಿ ಅನ್ನಿಸ್ತಿರ್ತಾರೆ ಅವರು. ಆದ್ರೆ ಅದ್ರ ಮೇಲೆ ಆ ಸಂಬಂಧ ಏನಿರ್ತದೆ, ಅದ್ರ ಮೇಲೆ ನಮಗೇನು ಅವ್ರು ಅಷ್ಟು ಪ್ರೀತಿ ಪಾತ್ರ ಅನ್ನಿಸ್ತಿರಲ್ಲ. ಮಾತು ಚಲೋ ಅನ್ನಿಸ್ತಿರ್ತಾವೆ. ಇನ್ನೂ ಒಂದು ಕೆಲವು ಕಡೆಗೆ ಮಾತು ಕಮ್ಮಿ ಆದರೂ ಕೂಡ ಯಾವುದೋ ಕೆಲವು ಸಂಬಂಧಗಳು ಬಹಳ ಪ್ರೀತಿ ಪಾತ್ರ ಆಗಿರ್ತಾವೆ. ಆದರೆ ಅಲ್ಲೂ ಕಂಪನ ಆಗ್ತಿರಲ್ಲ. ವಿ ಆರ್ ನಾಟ್ ವೈಬ್ರೇಟಿಂಗ್ ಟು ದಟ್. ಇನ್ನು ಕೆಲವು ಕಡೆಗೆ ಅವ್ರು ಯಾರೋ ಗುರ್ತಿಲ್ಲ, ಪರಿಚಯ ಇಲ್ಲ, ಏನಿಲ್ಲ. ಈಗ ಉದಾಹರಣೆಗೆ ಅಪ್ಪ ಬಸವಣ್ಣವ್ರ ವಚನಗಳನ್ನು ನಾವು ಕೇಳ್ಕೊತ ಬಂದಿದ್ದೆ. ಯಾವುದೋ ಕೆಲವು ಶರಣರ ವಚನಗಳನ್ನು ಕೇಳಿದಾಗ, ಯಾವುದೋ ಸಾಧಕರ ನಾಣ್ಣುಡಿಗಳನ್ನು, ಹಿತನುಡಿಗಳನ್ನು ಕೇಳಿದಾಗ ಕೆಲವೊಂದು ನಮ್ಮನ್ನು ಕಂಪನಗೊಳಿಸ್ಬಿಡ್ತಾವೆ. ಕಂಪನಗೊಳಿಸಿದ ತಕ್ಷಣ ಆ್ಯಕ್ಷನ್ ಬಂದುಬಿಡ್ತದೆ. ಪ್ರೀತಿ ಇದ್ದಲ್ಲಿ ಭಾಳ ಚಲೋ ಅಂಥೇಳಿ ಅದನ್ನು ನಾವು ಇಷ್ಟಪಡ್ತಿರ್ತೀವಿ. ಆದರೆ ಅದು ಅಷ್ಟು ಬೇಗ ಆಚರಣೆಗೆ ಬಂದಿರಲ್ಲ. ಒಳ್ಳೆಯದೇ. ಮುಂದಿನ ಹಂತದಲ್ಲಿ ವೆನ್ ದಟ್ ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನ್ ಟರ್ನ್ಸ್ ಟು ಡಿವೋಷನ್, ದೆನ್ ಇಟ್ ಸ್ಟಾರ್ಟ್ಸ್ ವೈಬ್ರೇಟಿಂಗ್. ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ. ಅದಕ್ಕಿಲ್ಲೂ ಕೂಡ ಪರೀಕ್ಷೆ ಮಾಡ್ತಾರೆ ಅವರು. ಭಕ್ತಿ ಪ್ರಿಯ ಅಂದ್ಕೊಂಡು, ಆಯ್ತಪ್ಪ ಭಾಳ ಚಲೋ ಇದ್ದೀವಿ, ಒಳಗೆ ಬಾ ಆಯಿತು, ಒಳ್ಳೆಯದೇ, ನಿನಗಿಲ್ಲಿ ಪ್ರವೇಶ ಸಿಕ್ಕಿದೆ. ಆದರೆ ಮಚ್ಚಿದೆನೆಂದೆಡೆ ಸಲೆಮಾರು ಹೋದೆನೆಂದೆಡೆ. ಅವ್ರನ್ನ ಮೆಚ್ಚಿಸ್ಬೇಕು, ಅವ್ರನ್ನ ನೆಚ್ಚಿಸ್ಬೇಕು, ಅವ್ರಿಗೆ ಮಾರು ಹೋಗ್ತೀವಿ, ಆ ಭಕ್ತಿಗೆ ಮಾರು ಹೋಗಿಬಿಟ್ಟಿರ್ತೀವಿ. ಸಂಪೂರ್ಣ ಅದ್ರ ಹಿಂಗೆ ತಲ್ಲೀನವಾಗಿ ಹೇಳ್ತಿರ್ತೀವಿ, ಎಲ್ಲ ತಲ್ಲೀನಗೊಂಡಿವಿ. ಇನ್ನೇನು ಆಯ್ತು ಬಿಡು, ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ಅಂದ ನಾ ಸಂಪೂರ್ಣ ಸಮರ್ಪಣೆ ಮಾಡಿಬಿಟ್ಟೀನಿ ಅಂತ ಅಂದ್ಕೊಂಡ್ರು ಇಲ್ಲೂ ಬಿಡಲ್ಲ. ಇಲ್ಲಿ ತನುವ ಅಲ್ಲಾಡಿಸಿ ನೋಡುವೆ ನೀನು. ದೈಹಿಕವಾಗಿ ಕೆಲವೊಮ್ಮೆ ನಮಗೆ ತೊಂದರೆಗಳು ಉಂಟಾಗ್ತಾವೆ. ಏನೋ ಒಂದು ಚಲೋ ಕೆಲಸ ಮಾಡ್ತಿರ್ತೀವಿ, ಸಾಕಾತ್ರಿ ಅಂತಿರ್ತೀವಿ. ಅದು ಒಂದು ಹೊರಗಡೆಯಿಂದ ನೋಡಿದ್ರೆ ತೊಂದರೆ ಅನಿಸಿದ್ರೂ ಒಳಗೆ ಒಂದು ರೀತಿಯ ಪರೀಕ್ಷೆ. ತನುವ ಅಲ್ಲಾಡಿಸಿ ನೋಡುವೆ ನೀನು. ಅದನ್ನು ಮೀರಿ ಆ ಕೆಲಸ ಆಗ್ತಾವೆ. ಈಗ ಬಹಳ ಸರಳ ಉದಾಹರಣೆ ಅಂದರೆ, ನಾವು ಎಲ್ಲ ನಮ್ಮ ಮನೆಯೊಳಗೆ ಅಲ್ಲಿ ಇಲ್ಲಿ ಎಲ್ಲರ ಮನೆಯಾಗೂ ಕೆಲವು ಕೆಲಸ ಕಾರ್ಯಗಳು ನಡೀತಿರ್ತಾವೆ, ಶುಭ ಕಾರ್ಯ ನಡೀತಾವೆ, ಎಲ್ಲ ಏನೇ ಕೆಲಸ, ಮದುವೆನೇ ಅಂತ ಅನ್ಕೊಳ್ಳೋಣ. ಮದುವೆ ನಡೆದಾಗ ಹೆಂಗಿರ್ತದೆ ನೀವು ಎಲ್ಲ ಅಬ್ಸರ್ವ್ ಮಾಡಿ ನೋಡಿದರೆ ಭಾಳ ಮಜಾ ಅಂತಂದ್ರೆ, ಇಲ್ಲಿ ಮದುವೆ ಯಾವಾಗ ಅದನೋ ಅದು ಆಗೋ ತನಕ ಯಾರಿಗೂ ಆ ಶರೀರದ ಮೇಲೆ ಇದ್ರ ಮೇಲೆ ಪರಿವೇ ಇರಲ್ಲ. ಒಬ್ಬ ಆಟಗಾರನ ತಗೋಣ, ಒಬ್ಬ ಕಲೆಯಲ್ಲಿ ಸಂಗೀತಗಾರನ ತಗೋಣ, ಯಾವುದೋ ಒಬ್ಬ ಚಿತ್ರಕಾರ, ಯಾವುದೇ ಕಲೆ ಇದೆ ಇರಲಿ, ಏನೇ ಇರಲಿ, ಅವರು ತಮ್ಮ ಕಲೆಯೊಳಗೆ ಹೆಂಗೆ ಮುಳುಗಿರ್ತಾರಂದ್ರೆ ಅವರಿಗೆ ಆ ಶರೀರದ ಪರಿವೇ ಇರಲ್ಲ. ಸರಳ ಮನುಷ್ಯರಿಗೆ ಹೇಳ್ಬೇಕಂದ್ರೆ, ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಇತ್ತಂದರೆ ಮನೆಯಾಗಿನ ಹೆಣ್ಮಕ್ಳು ಎಲ್ಲರೂ ಸಂಪೂರ್ಣ ಅದಕ್ಕೆ ಡೆಡಿಕೇಟೆಡ್ ಆಗಿಬಿಟ್ಟಿರ್ತಾರೆ ವಾರಗಟ್ಲೆಯಿಂದ. ಯಾರಿಗೂ ಕೈಕಾಲು ನೋಯಿಸ್ತಿರಲ್ಲ. ಯಾವಾಗ ಮದುವೆ ಆತೋ ಚಾಲು ಆಗ್ತದೆ ನೋಡ್ರಿ, ಕೈ ಕಾಲು ನೋವು, ಅದು ಸಾಕಾಗ್ಬಿಟ್ಟದ್ರಿ ಅಂತ. ಯಾಕೆಂದ್ರೆ ಆ ಒಂದು ಕೆಲಸದೊಳಗೆ ನಾವು ಎಷ್ಟು ತಲ್ಲೀನ ಆಗಿದ್ವಿ ಅಂದರೆ ಶರೀರದ ಪರಿವು ನಮಗಿರಲ್ಲ. ಹಾಗೆ ನಮಗೆ ತೊಂದರೆಗಳು ಬರೋದು ಸಹಜ. ಯಾಕೆಂದರೆ ಅಂಗಕ್ಕೆ ಅದರದೇ ಆಗಿರ್ತಕ್ಕಂತಹ ಇತಿಮಿತಿಗಳಿವೆ. ದೇರ್ ಇಸ್ ಅ ಲಿಮಿಟೇಷನ್ ಫಾರ್ ದಿಸ್ ಫಿಸಿಯಾಲಜಿಕಲ್ ಬಾಡಿ. ವೆನ್ ಹಿ ಸ್ಟಾರ್ಟ್ಸ್ ಎಕ್ಸಾಮಿನಿಂಗ್, ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ತನೂ ಅಲ್ಲಾಡಿಸಿ ನೋಡ್ತಾರವರು. ನಾವು ಹೆದರಬಾರ್ದು. ಇವಾಗ ಕಂಜದಿದ್ದಡೆ ಭಕ್ತಿ ಕಂಪಿತ, ಅಂಜಬಾರ್ದು. ಆಗಲಿ ಇದು ನೀನ ಕೊಟ್ಟಿರೋದು, ಈ ಅಂಗವನ್ನು ಕೊಟ್ಟಿರೋದು ನಿಂದ, ಇದು ನಿಂದ ಅದ, ಮಾಡೋಣ. ಹಂಗು ಮಾಡ್ತಾನೋ
ಹಂಗೂ ಹಿಂಗೆ ಮಾಡಿ ದಾಟಿದ್ವಿ ಅಂತಂದ್ರೆ ಇನ್ನು ಮುಂದಿನ ಹಂತ ಮನವ ಅಲ್ಲಾಡಿಸಿ ನೋಡುವೆ ನೀನು. ಮನ, ಈ ಮನ ಅಂತಕ್ಕಂಥದ್ದು ಎಲ್ಲ ಶರಣರ ವಚನಗಳಲ್ಲಿ ಸಾಕಷ್ಟು ಬಾರಿ ಇದು ಪುನರಾವರ್ತಿತಗೊಂಡಿದೆ. ಯಾವುದೇ ಒಂದು ಸಾಧನೆಗೆ ಹೋದರೆ ಮನಸ್ಸು ಸರಿ ಇಲ್ರಿ, ಮನಸ್ಸು ಕೆಟ್ಟುಬಿಟ್ಟಿದ್ರಿ, ಮನ ಅಂತ ಹೇಳ್ಕೋತ ಬಂದೀವಿ. ಏನು ಹಂಗಂದ್ರೆ ಇದು ಯಾವುದೋ ಶಬ್ದವನ್ನು ಕೇಳ್ತೀವಿ, ಆ ಶಬ್ದದಿಂದ ಒಂದು ವಿಚಾರ ಉತ್ಪತ್ತಿ ಆಗ್ತದೆ. ನಮ್ಮೊಳಗೆ ಆಲ್ರೆಡಿ ಇರ್ತಕ್ಕಂಥ ವಿಚಾರಗಳಿಂದ ಆ ಶಬ್ದಕ್ಕೆ ಹೋಲಿಸಿ ನಾವು ಅದಕ್ಕೊಂದು ವಿಚಾರ ಕೊಟ್ಟಿರ್ತೀವಿ. ನೆಕ್ಸ್ಟ್ ಆ ವಿಚಾರ ಭಾವ ಹಾಕೋತ ಪರಿವರ್ತನೆ ಆಗಿಬಿಡ್ತದೆ. ಹಿಂಗಿದ್ದಾನೆ ನೋಡ್ರಿ ಅಂತ ಒಂದು ಶಬ್ದ ಇಲ್ಲಿ ಕೇಳ್ತೀವಿ. ಆ ವ್ಯಕ್ತಿ ಅಥವಾ ವಿಷಯ ಯಾವುದೇ ಸಂಬಂಧಿತವಾಗಿರ್ತಕ್ಕಂಥ ಎದುರಿಗಿರ ಅದರ ಬಗ್ಗೆ ನಮ್ಮಲ್ಲೊಂದು ಪೂರ್ವಾಗ್ರಹವಾಗಿ ಒಂದು ಪ್ರೋಗ್ರಾಮ್ಡ್ ಆಗಿರ್ತೀವಿ, ಅಥವಾ ಒಂದು ಸ್ಟೋರೇಜ್ ಆಗಿರ್ತದೆ, ಸಂಗ್ರಹ ಆಗಿರ್ತದೆ ಒಂದು. ಆ ಶಬ್ದ ಕೇಳಿದ ತಕ್ಷಣ ಆ ಶಬ್ದಕ್ಕೆ ಟ್ರಿಗರ್ ಆಗಿ ಸಂಗ್ರಹಿತವಾಗಿರ್ತಕ್ಕಂಥ ವಿಚಾರಗಳು ಚಾಲು ಆಗ್ತಾವೆ. ಹಂಗಂತನ್ರಿ, ಹಿಂಗನ್ರಿ, ಇಲ್ರಿ ಹಿಂಗ್ರಿ ಅಂತ. ಇವತ್ತು ಅದಕ್ಕೆ ನಾವು ಏನೇನು ನೋಡ್ತೇವೆ, ಏನೇನು ಕೇಳ್ತೇವೆ, ಎಲ್ಲವೂ ಇಲ್ಲಿ ಸಂಗ್ರಹ ಆಗ್ತಾ ಹೋಗಿರೋದ್ರಿಂದ ಇವತ್ತು ನೋಡ್ರಿ, ಇವತ್ತು ಸಣ್ಣ ಸಣ್ಣ ವಿಚಾರ, ಸಣ್ಣ ವಿಷಯ, ಸಣ್ಣದೇನೋ ಅದು ಯಾವ ಮಟ್ಟಕ್ಕೆ ಹೊಂಟೋದು ಅಂತಂದರೆ ಎಲ್ಲೆಲ್ಲಿಗೂ ಭಾವಗಳು ಸಂಪೂರ್ಣ ವಿಕಾರ ಆಗ್ತಾ ಹೊರಟುಬಿಟ್ಟಾವ. ಶಬ್ದದಿಂದ ವಿಚಾರ, ವಿಚಾರದಿಂದ ಭಾವ, ಹಂಗೆ ಉಲ್ಟಾನಾಗ್ತದೆ. ಕೆಲವೊಮ್ಮೆ ಯಾವುದೋ ಒಂದು ವಚನ ಕೇಳ್ತೀವಿ, ಭಾವ ವಿಸ್ಫೋಟಗೊಂಡು ಭಾವನಾತ್ಮಕವಾಗಿ ಸಂಪೂರ್ಣವಾಗಿ ಅದಕ್ಕೆ ಸರೆಂಡರ್ ಆಗಿಬಿಟ್ಟಿರ್ತೀವಿ, ಸಮರ್ಪಣೆ ಆಗಿರ್ತೀವಿ. ಏನು ವಿಚಾರ ಹುಟ್ಟುತ್ತದಲ್ಲಿ? ಎಲ್ಲಿ ತನಕ ನಾವು ಶಬ್ದ, ವಿಚಾರ ಇದರೊಳಗೆ ಸಿಕ್ಕೊಂಡು ಒದ್ದಾಡ್ತಿರ್ತೀವೋ ಅಲ್ಲಿ ತನಕನೂ ನಮಗೊಮ್ಮೆ ಭಯ ಆಗ್ತಿರ್ತದೆ ಸಂಪೂರ್ಣ ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ. ಯಾಕಂದರೆ ಕೆಲವೊಂದು ವಿಚಾರ ಅಡ್ಡ ಬರ್ತಾವೆ. ಆ ವಿಚಾರದಿಂದ ಎಷ್ಟೋ ಸಾವಿರಾರು ಶಬ್ದಗಳ ಜಾಲೆ ಹೆಣ್ಕೊಂಡು ಕೂತು ಬಿಟ್ಟಿವು ನಾವು. ಅದಕ್ಕೆ ಮನವ ಅಲ್ಲಾಡಿಸಿ ನೋಡುವೆ ನೀವು. ಏನು ಹಿಂಗೆ ಅಲ್ಲಾಡಿಸಿ ನೋಡ್ತಾರೆ? ಸಂಪೂರ್ಣವಾಗಿ ಭಕ್ತಿ ಕಂಪಿತ, ಅಲ್ಲೇನೋ ಭಕ್ತಿ ಪ್ರಿಯ ಆದರೂ ಸಮರ್ಪಣೆ ಮಾಡಿದ್ವಿ, ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ಒಪ್ಪಿದ್ವಿ. ಈಗ ಮುಂದಿನ ಹಂತದೊಳಗೆ ಭಕ್ತಿ ಕಂಪಿತವಾಗಬೇಕು ಅಂದರೆ, ಅವ್ರು ಕಂಪನಗೊಳ್ಳಬೇಕು ಅಂತಂದರೆ, ಮೊದಲನೇದು ತನುವು ಅಲ್ಲಾಡಿಸಿ ನೋಡ್ತಾರೆ, ಎರಡನೇದು ಮನವ ಅಲ್ಲಾಡಿಸಿ ನೋಡಬೇಕು. ಮನವ ಅಲ್ಲಾಡಿಸಿ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರಗಳು, ಒಂದು ಇಮೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಕೂತು ಬಿಟ್ಟಿರ್ತೀವಿ. ಸಮರ್ಪಣೆ ಮಾಡ್ಬೇಕಂದ್ರೆ ಈ ಆಕಾರ ಕೊಟ್ಟರು ಹೆಸರುಗಳು ಮತ್ತು ಪದವಿಗಳು, ಅದಕ್ಕೆ ಏನೇನೇನೋ ಸೇರಿಸ್ಕೊಂಡಿರ್ತೀವಲ್ಲ, ಅವು ಸಮರ್ಪಣೆ ಆಗಲಿಕ್ಕೆ ಭಾಳಷ್ಟು ತೊಂದರೆ ಮಾಡ್ತಾವೆ, ಭಾಳಷ್ಟು ಆ ವಿಚಾರ ಅಡ್ಡು ಬರ್ತಿರ್ತಾವೆ. ನಾವು ಸಂಪೂರ್ಣವಾಗಿ ಇವೆಲ್ಲವನ್ನು ಭಕ್ತಿಯಿಂದ ಆ ಭಾವನಾತ್ಮಕವಾಗಿ ಕೂಡಲ ಸಂಗಮ ದೇವರ ಪಾದಾರವಿಂದಗಳಿಗೆ ಅರ್ಪಿಸಿದಾಗ ಮನವ ಅಲ್ಲಾಡಿಸಿ ನೋಡ್ತಾರವ್ರು. ಆವಾಗ ನಾವು ಅದಕ್ಕೂ ಅಂಜಲ್ಲ. ಏನದ ಈ ವಿಚಾರ, ಯಾವ ವಿಚಾರ ಮಾಡಿ ನಾನು, ಎಲ್ಲ ನಿಮ್ಮ ವಿಚಾರನ ಅದ, ನಿಮ್ದು ಅದ ಅನ್ನೋದಾಗ್ತದೆ. ಇನ್ನು ಹಂಗೆ ಧನವ ಅಲ್ಲಾಡಿಸಿ ನೋಡುವೆ ನೀನು. ಚಲೋ ಏನೋ ಮಾಡ್ಬೇಕಂತೀವಿ, ಎಲ್ಲ ಚಲೋ ಆಗ್ಬೇಕು, ಹಿಂಗೆ ಆಗ್ಬೇಕಂದ್ರೆ ಅದಕ್ಕೆ ಎಷ್ಟೋ ಸರ್ತಿಗೊಮ್ಮೆ ಹಣಕಾಸಿನ ಎಷ್ಟೋ ಅಡಚಣೆ ಬರ್ತಾವೆ. ಎಲ್ಲರೂ ಅಂತಿರ್ತಾರೆ, ಏನೋ ಮಾಡ್ಬೇಕಂತದರೀ ರೊಕ್ಕಿಲ್ಲ, ಏನೋ ಮಾಡ್ಬೇಕಂತದರೀ ರೊಕ್ಕಿಲ್ಲ ಅಂತೇಳಿ. ಹೆದರೋ ಅವಶ್ಯಕತೆ ಎಲ್ಲಿದಕ್ಕೆ? ಯಾಕಂದ್ರೆ ಅಲ್ಲಿ ಸಮರ್ಪಣೆಯ ಪರೀಕ್ಷೆ ನಡೆದದಲ್ಲಿ ಸಂಪೂರ್ಣ ಸಮರ್ಪಿತರಾದಾಗ ಹೆದರೋ ಅವಶ್ಯಕತೆ ಇರಲ್ಲ. ಆ ಧನವನ್ನು ಅಲ್ಲಾಡಿಸಿ ನೋಡಿದರೂ ಕೂಡ ನೀವೇನೋ ಅಲ್ಲಾಡಿಸ್ರಿ, ನಾವಿದಕ್ಕೆ ಅಂಜೋದಿಲ್ಲ. ಹಾಗೆ ಹಿಂದಿನ ವಚನದಲ್ಲಿ ಭಕ್ತಿ ಪ್ರಿಯ ಆಗಿರ್ತಕ್ಕಂಥ ಕೂಡಲ ಸಂಗಮ ದೇವರು ತನುವು ಮನ ಧನವ ಅಲ್ಲಾಡಿಸಿ ನೋಡಿದಾಗ ಇವ್ಯಾವುದಕ್ಕೂ ಅಂಜಲಿಲ್ಲವೆಂದರೆ ಅಂಜದಿದ್ದದೆಡೆ ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ. ಆತ್ಮೀಯರೇ, ನಾವೆಲ್ಲರೂ ತನು ಮನ ಧನ ಇವೆಲ್ಲವೂ ಏನೇ ನಮ್ಮಲ್ಲಿ ತೊಂದರೆಗಳು, ದೈಹಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ಏನೇ ಬಂದರೂ ಕೂಡಲ ಸಂಗಮ ದೇವ ಅಥವಾ ಸಂಪೂರ್ಣ ವಿಶ್ವಾಸದಿಂದ, ಸಮರ್ಪಣೆಯಿಂದ, ಅರಿವಿನಿಂದ ನೋಡಿದಾಗ ಎಲ್ಲವೂ ಒಂದು ಪರೀಕ್ಷಾರ್ಥವಾಗಿ ನಡೀತಾ ಇರ್ತಕ್ಕಂಥದ್ದು. ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಇಟ್ಸ್ ಅ ವಂಡರ್ಫುಲ್ ಅಪಾರ್ಚುನಿಟಿ ಟು ಗ್ರೋ ಇನ್ವರ್ಡ್.
ಅಂಗದಿಂದ ಲಿಂಗದೆಡೆಗೆ ಹೋಗುವ ಈ ಪಯಣದಲ್ಲಿ ಹಂತ ಹಂತದ ನಾವು ಮೆಟ್ಟಿಲುಗಳನ್ನು ನೋಡ್ತಾ ಇದ್ದೇವೆ. ಆ ಮೆಟ್ಟಿಲಲ್ಲಿ ಇದು ಒಂದು ಮೆಟ್ಟಿಲು. ಇಲ್ಲಿ ಜ್ಞಾನ, ಎಲ್ಲೂ ಜ್ಞಾನ ತಪ್ಪಂತಲ್ಲ. ಆ ಜ್ಞಾನ ಮತ್ತು ಕಲೆ ಏನೇ ಇಲ್ಲ, ಅದರ ಜೊತೆಗೆ ಒಂದು ಭಕ್ತಿಯ ಲೇಪ. ಆ ಭಕ್ತಿ ಲೇಪವಾಗಿರ್ತಕ್ಕಂಥದ್ದು ಮುಂದಿನ ಹಂತಕ್ಕೆ ಬಂದಾಗ ತನು ಮನ ಧನವ ಅಲ್ಲಾಡಿಸಿ ನೋಡಿದ್ರೂ ಕೂಡ ನಾವು ಅಂಜಬಾರದು. ಏನು ಮಾಡ್ಲಿಕ್ಕೆ ಹೋದ್ರು ನಮ್ಮ ಬರೇ ಇವರಿ ಕಾಟ, ಏನು ಮಾಡ್ಲಿಕ್ಕೆ ಹೋದ್ರೂ ಆಗೋದು. ಹಾಗಲ್ಲ, ಅದೊಂದು ಸಣ್ಣ ಪರೀಕ್ಷೆ ನಡೆದಿದೆ. ತನು ಅಲ್ಲಾಡಿಸಿ ನೋಡು, ಮನವ ಅಲ್ಲಾಡಿಸಿ ನೋಡು, ಧನವ ಅಲ್ಲಾಡಿಸಿ ನೋಡು. ಅಂಜೋದು ಬೇಡ. ಅಂಜಲಿಲ್ಲ ಅಂದಾಗ ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ ಅಂತ ಕೇಳಿದ್ವಿ. ಧನವ ಅಲ್ಲಾಡಿಸಿ ನೋಡು. ಒಮ್ಮೆಲೆ ನಮಗೇನು ಅನಿಸ್ಬಿಡ್ತದಂದ್ರೆ, ಅಲ್ಲ ಮತ್ತೀಗ ವಚನ ಕೇಳಿವಲ್ರಿ, ವಚನ ಕೇಳಿವಿ, ಅದಕ್ಕೆ ಇವತ್ತೊಂದು ಡಿಸಿಷನ್ ತೊಗೊಂಡ್ಬಿಟ್ಟಿನಿ ನಾನು. ಏನಪ್ಪ ಅಂದ್ರೆ, ಇರೋಬರೋ ಅಷ್ಟನ್ನು ಚಲೋ ಕೆಲಸಕ್ಕೆ ವಿನಿಯೋಗ ಆಗಲಿ ಅಂತೆಲ್ಲ ಇರೋ ಹಣ ಗಿಣ ಆಸ್ತಿ ಅಷ್ಟನ್ನು ಧನ ಹೆದರಬೇಡ ಅಂತ ಹೇಳ್ಯಾರಲ್ರಿ. ಅಷ್ಟನ್ನು ದಾನ ಮಾಡ್ಲಿಕ್ಕೆ ರೆಡಿ ಆಗಿಬಿಟ್ಟಿನಿ ರೀ. ಈಗ ಐ ಆಮ್ ರೆಡಿ ಟು ಗಿವ್ ಆಲ್ ದಿಸ್ ಥಿಂಗ್ಸ್. ಕೊಟ್ಬಿಡೋಣ. ಯಾಕಂತಂದ್ರೆ ಇವಾಗ ಕಂಜದಿದ್ದಡಿ ಹೆದರಬಾರ್ದಂತ ಹೇಳ್ಯಾರಲ್ಲ. ಏನೋ ಪರೀಕ್ಷೆ ಮಾಡಲಿ, ನಾ ಇದನ್ನು ಕೊಟ್ಬಿಡೋವಿದ್ದೀನಿ. ಕರೀರಿ ಎಲ್ಲರೂ, ಏನು ಬೇಕಾದ ಕೊಟ್ಬಿಡೋಣ. ನಾವೇನೇ ಕೊಟ್ಟರು ತಗೊಳ್ಳಿಕ್ಕೆ ಸಮಾಜದಾಗ ಭಾಳಷ್ಟು ಮಂದಿ ಇರ್ತಾರೆ. ಸಮಾಜದಾಗೆ ಭಾಳಷ್ಟು ಮಂದಿ ಇರ್ತಾರೆ. ಆದರೆ ಶರಣರು ಮತ್ತು ನಿಜವಾದ ಆ ಸತ್ಕಾರ್ಯಕ್ಕೆ ಸತ್ಪಾತ್ರಕ್ಕೆ ಸಲ್ಲಬೇಕು ಅಂದಾಗ ಅದಕ್ಕೇನು ಎಷ್ಟು ಅದ್ಭುತವಾದ ಒಂದು ವಚನ ಹೇಳ್ತಾರೆ ಅಂದರೆ, ನಾ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಕೋತೀವಿ, ಆದರೆ ಅವರು ತಗೊಳ್ಲಿಕ್ಕೆ ರೆಡಿ ಇದ್ದಾರಾ? ಅದ್ಭುತವಾದ ವಚನವನ್ನು ಕೇಳೋಣ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯ ಹಾಲು ನಾಯಿಗಲ್ಲದೆ, ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಪಂಚಾಮೃತಕ್ಕೆ ಸಲ್ಲದಯ್ಯ. ಪಂಚಾಮೃತಕ್ಕೆ ಸಲ್ಲದಯ್ಯ. ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಸಂಪೂರ್ಣ ಧನವನ್ನು ನಾನು ವಿನಿಯೋಗಿಸ್ತೀನಿ ಅಂತ ನಾವು ರೆಡಿ ಆದ್ರೂ ಇಲ್ಲೂ ಕೂಡ ಒಂದು ಸಣ್ಣ ಪರೀಕ್ಷೆ ವಚನದ ಮುಖಾಂತರ ಹೇಳ್ತಾರೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಕೆಲವೊಮ್ಮೆ ನಾವು ಮಾಡುವ ಎಷ್ಟೋ ದಾನಗಳೇನಿದೆ ಅದು ನಾವೇನೋ ಮಾಡಿದ್ದೇವೆ ಅಂಥೇಳಿ ಕೆಲವು ಪ್ರಾಯಶ್ಚಿತ್ತಪೂರ್ವಕವಾಗಿ ಪ್ರಾಯಶ್ಚಿತ್ತಾರ್ಥವಾಗಿ ಕೊಡ್ತಿರ್ತೇವೆ. ಸ್ವಲ್ಪ ಅರಿವಿನಿಂದ ಪ್ರಾಮಾಣಿಕವಾಗಿ ಒಳಗೆ ನೋಡಿಕೊಂಡಾಗ ಸಂಪೂರ್ಣ ಸಮರ್ಪಣೆಯಿಂದ ಅಲ್ಲದೆ ನಾವೇನೇ ಮಾಡಿದ್ರೂ ಅದು ಒಂದು ಪ್ರಾಯಶ್ಚಿತ್ತಾರ್ಥವಾಗಿರುತ್ತೆ ಯಾವುದೇ ದಾನವನ್ನು ಮಾಡಿದಾಗ. ಹಾಗೆ ನೋಡಿದ್ರೆ ಅಲ್ಲಿ ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ ಅಂತ ಮತ್ತು ಅದರಲ್ಲೂ ಮತ್ತೊಂದು ಬೇರೆ ಬೇರೆ ಥರದ ಒಂದು ಹೊಸ ಆಯಾಮ ಇದೆ. ಈಗ ನಾವಿಲ್ಲಿ ನೋಡಿದಾಗ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾವು ಎಷ್ಟು ಒಳ್ಳೆಯದಾಗಲಿ ಅಂತ ಏನೇ ಮಾಡಲಿಕ್ಕೆ ಹೋದ್ರೂ
ಎಲ್ಲವೂ ಸತ್ಪಾತ್ರಕ್ಕೆ ಮತ್ತು ಸತ್ಕಾರ್ಯಕ್ಕೆ ವಿನಿಯೋಗಗೊಳ್ಳಲ್ಲ. ಇವತ್ತು ನಾವು ನೋಡ್ತೀವಿ, ಎಷ್ಟೋ ಆವಿಷ್ಕಾರಗಳನ್ನು ನೋಡ್ತಾ ಹೊಂಟೀವಿ, ಅವು ಎಲ್ಲವೂ ಡಿಸ್ಟ್ರಕ್ಷನ್ ನೋಡಿ ಕರ್ಕೊಂಡು ಹೊಂಟ್ಬಿಟ್ಟಾವು. ಯಾವುದೂ ಕ್ರಿಯೇಷನ್ ಮೋಡ್ ಆಗವಲ್ತು. ಸೃಜನಾತ್ಮಕ ಕ್ರಿಯೆಗಳಲ್ಲಿ, ಸತ್ಕಾರ್ಯದಲ್ಲಿ, ಸತ್ಪಾತ್ರಕ್ಕದು ಆಗಬೇಕು ಅಂದರೆ ಅದು ಸತ್ಕಾರ್ಯದಿಂದ, ಸಜ್ಜನಿಕೆಯಿಂದ, ಒಂದು ಸಾತ್ವಿಕ ರೂಪದಿಂದ ಗಳಿಸಿರ್ತಕ್ಕಂಥದ್ದಾದರೆ ಅದು ಸತ್ಪಾತ್ರಕ್ಕೆ, ಸತ್ಕಾರ್ಯಕ್ಕೆ ಹೋಗುತ್ತೆ. ಕೆಲವೊಮ್ಮೆ ನಾವು ಎಷ್ಟೋ ಖರ್ಚು ಮಾಡ್ತೀವಿ, ಏನೋ ಮಾಡ್ತೀವಿ, ಅದೇನು ಏನು ಆಗ್ತಾನೆ ಇಲ್ಲ ಅಂತೀವಿ. ಯಾಕಂತಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಭಾವ ಆ ಹಣದ ಮೂಲ ಅಥವಾ ಆ ಗಳಿಕೆಯ ಮೂಲವನ್ನು ಸ್ವಲ್ಪ ನಾವು ನೋಡಬೇಕು. ಯಾವ ಮೂಲದಿಂದ ಈ ಗಳಿಕೆ ಆಗಿದೆ? ಭಾಳ ಸಿಂಪಲ್. ಅದು ಯಾವ ಮೂಲದಿಂದ ಬಂದಿದೆಯೋ ಆ ಮೂಲಕ್ಕೆ ಹೋಗ್ತಾ ಇರುತ್ತೆ. ಇದು ನಾವು ಆಡು ಭಾಷೆ ಒಳಗೆ ಎಲ್ಲರೂ ಅಂತಿರ್ತೀವಿ, ಅಲ್ರಿ ಅದು ಹೆಂಗೆ ಬಂದದ ಹಂಗೆ ಹೋಗ್ತದ್ರಿ. ಅದು ಪ್ರತಿಯೊಬ್ಬರು ಅಂತೀವಿ ಇದನ್ನು ನಾವು. ಹೆಂಗೆ ಬಂದದ ಹಂಗೆ ಹೋಗ್ತದ್ರಿ. ಅದು ಹೆಂಗೆ ಬಂದದ ಹಂಗೆ ಹೋಗ್ತದೆ ಅಂದ್ರೆ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ನೋಡಿಕೊಂಡಾಗ ಆ ಮೂಲದ ಬಗ್ಗೆ ಇಲ್ಲೂ ಮತ್ತು ಅರಿವು, ಇಲ್ಲಿ ಅರಿವು ಬಿಟ್ಟರೆ ಬೇರೆ ಇಲ್ಲೇ ಇಲ್ಲ. ಸಾಧನೆ ಒಳಗಿರೋದು ಅರಿವಿನಿಂದ ಪ್ರಾಮಾಣಿಕವಾಗಿ ನೋಡಿದಾಗ ವಿತ್ ಅವೇರ್ನೆಸ್. ನಂತರ ಬಹಳ ಮಜಾ ಅಂದರೆ ನಮಗೆಲ್ಲರಿಗೂ ಒಳಗಿರ್ತಕ್ಕಂತಹ ಆ ಲಿಂಗ ಪ್ರಜ್ಞೆ, ಸುಪ್ತವಾಗಿರ್ತಕ್ಕಂಥ ಆ ಬಯಲು ತತ್ವ, ಘನತತ್ವ, ಲಿಂಗ ಪ್ರಜ್ಞೆ, ಆ ಪ್ರಜ್ಞೆ ಹೇಳ್ತಾ ಇರುತ್ತೆ ಏನಂದರೆ, ಇದು ಯಾಕೋ ನಿನಗೆ ಆಗ್ತಿಲ್ವೋ, ಇದು ನೋಡಪ್ಪ ಅಂತಂದ. ಆದರೆ ನಾವು ಆ ಪ್ರಜ್ಞೆಯನ್ನು, ಅರಿವನ್ನು ಸ್ವಲ್ಪ ಒತ್ತಿ ವಿಷಯಾಸಕ್ತಿ, ಕಾಮನೆಗಳ ಮೇಲೆ ಸಂಪೂರ್ಣ ಮನೆ ಮಾಡಿ ಅದನ್ನು ಹೇಗೆ ನಾವು ಅಂದ್ವಲ್ಲ, ಸಂಸಾರ ಸಾಗರ ತೆರೆಕೊಬ್ಬಿ ಅದ್ರ ಜೊತೆ ಮಾಯೆ ಸೇರಿಕೊಂಡು ಅದಕ್ಕೆಲ್ಲ ಸೇರಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಪರೀಕ್ಷೆ ಮತ್ತು ಹೊಸ ಭ್ರಮಾಲೋಕವನ್ನು ಸೃಷ್ಟಿ ಮಾಡಿದಾಗ ನಮಗೆ ಕೆಲವೊಮ್ಮೆ ಗೊತ್ತಿದ್ದರೂ ಕೂಡ ಕೆಲವು ಕೆಲಸಗಳನ್ನು ಮಾಡ್ತೀವಿ. ಅದರಿಂದ ಸಾಕಷ್ಟು ಲಾಭಾಂಶವೂ ಬರ್ಬೋದು ನಮಗೆ. ಆದರೆ ಅದು ಎದಕ್ಕೆ? ಆ ಮೂಲವನ್ನು ನೋಡಿದಾಗ ಪುಣ್ಯಕರ್ಮಗಳಿಂದ ಮಾಡಿರ್ತಕ್ಕಂಥದ್ದು, ಪಾಪಕರ್ಮಗಳಿಂದ ಆಗಿದ್ದು. ಇಲ್ಲಿ ಪುಣ್ಯ ಪಾಪ ಅಂದರೆ ಎವ್ರಿಬಡಿ ಈಸ್ ಹ್ಯಾವಿಂಗ್ ದೇರ್ ಓನ್ ಡೆಫಿನೇಷನ್ಸ್. ಎಲ್ಲರೂ ಅವರವ್ರದ್ದೇ ಆಗಿರತಕ್ಕಂತಹ ಇವತ್ತು ಶಬ್ದಗಳು ಜಾಲ, ಶಬ್ದಗಳು ಇಷ್ಟು ನಮಗೆ ಅವೈಲೇಬಲ್ ಆಗಿರೋದ್ರಿಂದ ಯಾವ ರೀತಿ ಬೇಕು ಆ ರೀತಿ ಶಬ್ದಗಳನ್ನು ನಾವು ಸೇರಿಸ್ಕೊಂಡು ನಮ್ಮದೇ ಆಗಿರತಕ್ಕಂಥ ವಿಚಾರ ಮತ್ತು ಭಾವನೆಗಳನ್ನು ನಾವು ಸೃಷ್ಟಿ ಮಾಡ್ಕೊಂಡು ಬಿಡ್ತೀವಿ. ಆ ಮೂಲವನ್ನು ಅರಿವಿನಿಂದ ನೋಡಿದಾಗ ನಮ್ಮೆಲ್ಲರೆಲ್ಲ ಪ್ರಜ್ಞೆ ಇದ್ದೇ ಇದೆ. ಇವತ್ತೇ ಪ್ರಾಮಾಣಿಕವಾಗಿ ನೀವೆಲ್ಲರೂ ಈ ವಚನವನ್ನು ಕೇಳಿದ ಮೇಲೆ, ಈ ವಚನದ ಪ್ರಕಾರ ನೀವು ಪ್ರಾಮಾಣಿಕವಾಗಿ ಅರಿವಿನಿಂದ ನಿಮ್ಮ ಒಳಗೆ ನೋಡಿದಾಗ, ನಮ್ಮ ಒಳಗೆ ನಾವು ನೋಡಿಕೊಂಡಾಗ ನಮಗೆ ಏನೇ ಮಾಡಬೇಕಾದ್ರೂ ಒಂದು ಪ್ರಜ್ಞೆ ಅಂತ ಹೇಳ್ತಿರುತ್ತೆ. ಆ ಕಂಪನ ಅಂತ ಹೇಳಿದ್ನಲ್ಲ, ಹಾಗೆ ಆ ಒಳಗಿನ ಕಂಪನ ನಿಮಗೆ ಅನ್ನಿಸ್ತಿರ್ತದೆ, ಇದು ಯಾಕೋ ಏನೋ ಸ್ವಲ್ಪ ಅಷ್ಟು ಕಂಫರ್ಟ್ ಇಲ್ಲರಿ, ಇದು ಏನೋ ಸಮಥಿಂಗ್ ಡಿಸ್ಕಂಫರ್ಟ್. ಅದೇ ಪ್ರಜ್ಞೆ, ಅದೇ ಅರಿವು. ಆದರೆ ಆ ಅರಿವು ಹಾಗೆ ನಮಗೆ ಹೇಳಿದಾಗ ಕೂಡ ನಾವು ಇಂದ್ರಿಯ ಆಸಕ್ತಿ ಮತ್ತು ವಿಷಯಗಳು ಈ ರೀತಿಯ ವಾಸನಾಗಳಿಂದ ಮುಚ್ಚಿಕೊಂಡಾಗ ಆ ಅರಿವು ಕಾಣದೆ ಮತ್ತೆ ನಾವು ಆ ಮಾಯೆಯ ಬಲೆಗೆ ಸಿಲುಕಿ ಮತ್ತು ಆ ಕ್ರಿಯೆಯನ್ನು ಮಾಡ್ತೇವೆ. ಅದರಿಂದ ಎಷ್ಟೇ ಲಾಭಾಂಶ ಏನೇ ಬಂದರೂ ಕೂಡ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಬಹಳ ಸರಳವಾಗಿರ್ತಕ್ಕಂಥ ನಮ್ಮ ಕಣ್ಣೆದುರಿಗೆ ಇರೋ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾರೆ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಹಾಲೇ ಇಲ್ಲಿ ಒಂದು ಸರಳವಾಗಿರೋ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆ ಉದಾಹರಣೆಯಾಗಿ ಅದನ್ನು ನೋಡಿದಾಗ ಅದು ಹಾಲಂತ ಹೇಳಿದರೂ ಕೂಡ ಆಕಳಿಂದ ಬರುವ ಹಾಲು ಮತ್ತು ನಾಯಿಯ ಹಾಲು ಇದನ್ನು ನೋಡಿದಾಗ ಹಾಲಂತ ಹೇಳಿದ್ರು ಅದು ಪಂಚಾಮೃತಕ್ಕೆ ಸಲ್ಲಬೇಕಂದಾಗ ಅದು ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆ ಎನ್ನುವ ಸಣ್ಣ ಉದಾಹರಣೆಯನ್ನು ಇಲ್ಲಿ ಶರಣರು ಕೊಡುವ ಉದಾಹರಣೆಗಳನ್ನು ನಾವು ನೋಡಿದಾಗ ಆಯಾ ಕಾಲಘಟ್ಟದಲ್ಲಿ, ಆ ಕ್ಷಣದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಏನೇನು ಇತ್ತೋ ಅವೆಲ್ಲವನ್ನು ದೃಷ್ಟಿಯಲ್ಲಿಟ್ಟು ಈ ದೃಷ್ಟಾಂತಗಳನ್ನು ಅಥವಾ ಸಣ್ಣ ಉದಾಹರಣೆಗಳನ್ನು ಅವರು ಕೊಟ್ಟಿರ್ತಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಆಪ್ಟ್. ಆ ಕ್ಷಣದಲ್ಲಿ ಅಲ್ಲಿಗೆ ಬೇಕಾಗಿರುವ ಹಾಗೆ ಉದಾಹರಣೆಗಳಿರುತ್ತೆ. ಹಾಗೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಇನ್ನು
ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ನಾನಿನ್ನು ಏನು ಮಾಡಿದ್ರು ಕೂಡಲ ಸಂಗನ ಶರಣರಿಗೆ, ಆ ಶರಣರ ಕಾರ್ಯಕ್ಕೆ, ಅರಿವಿನ ಕಾರ್ಯಕ್ಕೆ, ಪ್ರಜ್ಞೆಯನ್ನು ಜಾಗೃತಗೊಳಿಸ್ಲಿಕ್ಕೇನು ಶರಣರು ಈ ಒಂದು ಮಹಾನ್ ಒಂದು ಶರಣರ ಈ ಆಂತರಿಕ ಕ್ರಾಂತಿ ಏನಾಗ್ತಾ ಇದೆ, ಆಧ್ಯಾತ್ಮಿಕವಾಗಿರ್ಬೋದು, ಆಂತರಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ನೋಡಿದ್ರು. ಇಲ್ಲಿ ನಾವು ಈಗ ನೋಡ್ತಾ ಹೋದಾಗ ನನ್ನ ಒಳಗೆ ಈ ಯಾರು ಒಳಗಿನ ಕ್ರಾಂತಿಯನ್ನು, ಹೊರಗಡೆ ಎಷ್ಟೇ ಕ್ರಾಂತಿ ಆದರೂ ಕೂಡ ಕ್ರಾಂತಿ ಮಾಡಬೇಕಾಗಿರೋ ನಾವಾಗಿರೋದ್ರಿಂದ ನಮ್ಮೊಳಗೊಂದು ಕ್ರಾಂತಿ ಆದಾಗ ಅದ್ಭುತವಾದ ಸಮಾಜ ನಿರ್ಮಾಣ ಆಗುತ್ತೆ. ನಾವು ನಮ್ಮ ಒಳಗಿನ ಈ ಕ್ರಾಂತಿ, ನಮ್ಮಲ್ಲಿರುವ ಅಡಗಿ ಕುಳಿತಿರ್ತಕ್ಕಂಥ ಆ ಲಿಂಗ ಪ್ರಜ್ಞೆ, ಆ ಪ್ರಜ್ಞೆಯನ್ನು ಇದ್ದೇ ಇದೆ. ಮೊದಲನೇ ವಚನದಲ್ಲಿ ಹೇಳಿದ ಹಾಗೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚು ಅನ್ನೋ ಹಾಗೆ ನಮ್ಮಲ್ಲಿ ಈ ಅಂಗದಲ್ಲಿ ಲಿಂಗತತ್ವ, ಲಿಂಗ ಪ್ರಜ್ಞೆ ಅಡಗಿದೆ. ಇಟ್ ಈಸ್ ಆಲ್ರೆಡಿ ದೇರ್, ಬಟ್ ಇಟ್ಸ್ ಇನ್ ಅ ಹಿಡನ್ ಮೋಡ್. ವಿ ಆರ್ ಜಸ್ಟ್ ಒಂದೊಂದೇ ಬಿಡಿಸ್ತಾ ಬರ್ತಿದ್ದೀವಿ. ಈಗ ಒಂದೊಂದನ್ನೇ ಬಿಡಿಸ್ತಾ ಬಂದಿದ್ದೀವಿ. ಅಲ್ಲಿ ಧನವನ್ನು ಅಳ್ಳಾಡಿಸಿ ನೋಡಿದಾಗ ಹಂಗಂತ ತಕ್ಷಣ ನಾವು ಇರೋ ಬರೋದು ಅಷ್ಟು ಕೊಟ್ಟೇನೋ ಒಂದು ಇದಾಗ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಡ್ತೀವಿ. ಅದೇನದ ಕೊಟ್ಟು ಬಿಡು ಅಂತ. ಟಕ್ಕಂತ ಎರಡನೇ ಮುಂದಿನ ಹಂತದಲ್ಲಿ ಒಂದು ಪರೀಕ್ಷೆ ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ವಚನಗಳ ಈ ಸರಣಿ ವಚನಗಳನ್ನು ಒಂದೊಂದೇ ಹಂತವಾಗಿ ಮೆಟ್ಟಿಲು ಪ್ರಕಾರ ನಾವು ವಚನಗಳನ್ನು ನೋಡ್ತಾ ಬಂದೀವಿ. ಭಕ್ತಿಪ್ರಿಯ, ಭಕ್ತಿ ಕಂಪಿತ, ತನು ಮನ ಧನವನ್ನು ಅಳ್ಳಾಡಿಸಿದ್ರು ನಾವು ಅಂಜದೇ ಇದ್ದು ಎಲ್ಲವನ್ನೂ ಸಮರ್ಪಣೆ ಮಾಡ್ತೀವಿ ಅಂದಾಗ ಇಲ್ಲಿ ಮತ್ತೆ ಹೇಳ್ತಾರೆ, ಯಾವ ಮೂಲದಿಂದ ಬಂದಿದೆ ಪಾಪಿಯ ಧನ? ನಾವು ಏನೇ ಮಾಡಿದರೂ ಶರಣರಿಗೆ, ನಮ್ಮ ಆಂತರಿಕ ಕ್ರಾಂತಿಗಾಗಿ ಏನೇ ಕೆಲಸ ಮಾಡಿದರೂ ಅದಕ್ಕೆ ನಾವು ಹೆಚ್ಚು ನಮ್ಮ ತನು ಇರ್ಬೋದು, ನಮ್ಮ ತನುವಿನಿಂದ, ಮನದಿಂದ, ಧನದಿಂದ ಎಷ್ಟಾಗುತ್ತೋ ಅಷ್ಟು ಸೇವೆಗೆ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಆಂತರಿಕ ಕ್ರಾಂತಿ ಆಗಬೇಕು, ಒಳಗಿನ ಕ್ರಾಂತಿ. ಯಾಕಂದರೆ ಇವತ್ತು ನಾವು ಏನೇ ಕ್ರಾಂತಿ ಮಾಡಿದ್ರು ಅಲ್ಲೊಂದು ಕ್ಲಾರಿಟಿ, ದಟ್ ಈಸ್ ಅ ಕಾನ್ಫಿಡೆನ್ಸ್, ವೆರಿ ಗುಡ್, ಬಟ್ ದ ಕಾನ್ಫಿಡೆನ್ಸ್ ವಿಥೌಟ್ ಕ್ಲಾರಿಟಿ. ನನಗೆಲ್ಲ ಗೊತ್ತು, ಏನು ಎಲ್ಲವೂ ಇದೆ, ಆದರೆ ಹೋಗುವ ದಿಶೆ ಈ ಆಂತರಿಕ ಕ್ರಾಂತಿ ಆದಾಗ ನಾವು ಹೆಚ್ಚು ಬಲಿಷ್ಠವಾಗಿರತಕ್ಕಂಥ ಒಂದು ಆರೋಗ್ಯಕರವಾಗಿರತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಕೇಳಿದ ಹಾಗೆ ನಾವು ಯಾವ ಮೂಲದಿಂದ ನಮ್ಮಲ್ಲಿ ಹಣ ಆಗಲಿ ಯಾವುದೇ ಇರಲಿ ಲಾಭಾಂಶ ಹೇಗೆ ಬಂದಿದೆ ಒಮ್ಮೆ ಅರಿವಿನಿಂದ ನೋಡೋಣ. ಹಾಗೆ ಈಗ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಈ ವಚನ ಕೇಳಿದ ನಂತರ ಹೀಗೆ ನಮ್ಮ ಜೀವನವನ್ನು ಹೀಗೆ ನಾವು ಅಳವಡಿಸಿಕೊಂಡು ಹೀಗೆ ಮಾಡ್ತಾ ಇರುವಾಗ ಎಲ್ಲಿ ಬಸವಣ್ಣನವರು ಮುಂದೆ ಏನು ನಮಗೆ ಎಚ್ಚರಿಕೆ ಕೊಡ್ತಾರೆ, ಮುಂದಿನ ಪಥ ಏನು, ಮುಂದಿನ ವಚನ ಏನು ಕೇಳೋಣವಾ? ಅಲ್ಲೇನು ಹೇಳ್ತಾರಂದರೆ, ಮುಂದಿನ ವಚನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ಆ ಮುಂದಿನ ವಚನದಲ್ಲಿ ಏನಪ್ಪ ಅಂದರೆ, ಹಿಂದೆ ಹೇಳಿದಾಗೆ ನಮ್ಮ ಕೂಡಲ ಸಂಗನ ಶರಣರಿಗೆ ಮಾಡುವ ಅರ್ಥ, ಅದನ್ನು ಶರಣರಿಗಾಗಿ ಮಾಡ್ತೀನಿ ನಾನು. ಶರಣರ ಸತ್ಪಾತ್ರಕ್ಕೆ, ಸತ್ಕಾರ್ಯಕ್ಕೆ, ಎಲ್ಲದಕ್ಕೂ ನಾನು ಮಾಡ್ತೇನೆ. ಹಿಂದೆ ಹೇಳಿದ ಹಾಗೆ ಮಾಡ್ತಾ ಹೊರಟಾಗ ಈ ಅರಿವಿನಿಂದ ನಾವು ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಾವು ಮಾಡ್ತಾ ಇದ್ದೀನಿ, ಮಾಡ್ಕೋತ ಹೊಂಟೀನಿ, ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹೇಳ್ದಂಗೆಲ್ಲ ಮಾಡ್ಲಿಕ್ಕತ್ತೀನಿ ಅನ್ನೋ ಒಂದು ಭಾವ ನಮ್ಮಲ್ಲಿ ಬಂದಾಗ, once this feel starts coming in, Lord Basavanna beautifully explains in the next ವಚನ. ಹಿಂಗಾದ್ರೆ ಸ್ವಲ್ಪ ಅದ್ರ ಬಗ್ಗೆನೂ ಗಮನ ಕೊಡ್ರಪ್ಪ ಅಂಥೇಳಿ ಈ ವಚನದ ಹೇಳ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನಾಡಂಗುರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು
ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆ ನನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ, ಬೇಡಿತ್ತ ನೀವನು ಕೂಡಲ ಸಂಗಮ ದೇವಾ. ಬೇಡಿತ್ತ ನೀವನು ಕೂಡಲ ಸಂಗಮ ದೇವಾ. ಹಿಂದಿನ ವಚನದಲ್ಲಿ ಕೇಳಿದ ಹಾಗೆ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂದಾಗ, ನಾವು ಸಂಪೂರ್ಣವಾಗಿ ಎಲ್ಲವನ್ನೂ ಸತ್ಕಾರ್ಯಕ್ಕೆ, ಪುಣ್ಯದ ಕೆಲಸಗಳಿಗೆ ಎಲ್ಲವನ್ನೂ ಅರ್ಪಣೆ ಮಾಡೋಣ, ವಿನಿಯೋಗಿಸೋಣ, ಮಾಡ್ತಾ ಹೋಗೋಣ ಅಂತ ಹೋಗ್ತಿದ್ದೀವಿ. ಈಗ ಭಾಳ ನಮಗೆ ಒಳಗಿಂದ ಖುಷಿನೂ ಆಗ್ತಿರ್ತದೆ ರೀ, ಮಾಡ್ಕೋತ ಹೊಂಟೀವ್ರಿ ಅಂಥೇಳಿ. ಹಂಗೆ ಮಾಡ್ಕೋತ ಹೊಂಟಾಗ ಈ ಮುಂದಿನ ಈ ಕೇಳಿರ್ತಕ್ಕಂಥ ವಚನದಲ್ಲಿ ಸಣ್ಣ ಎಚ್ಚರಿಕೆಯನ್ನು ಕೊಡ್ತಾರೆ. ಸೂಕ್ಷ್ಮ, ಆ ಅರಿವಿನ ಪ್ರಗಾಢತೆ ಇನ್ನೂ ಆಳಕ್ಕೆ ಹೋಗ್ಬೇಕೀಗ. ಸೂಕ್ಷ್ಮವಾಗಿ ಒಳಗೆ ನೋಡಬೇಕು. ಏನಪ್ಪ? ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ. ಇಲ್ಲಿ ನಾವು ಮಾಡೀವಿ ಅಂಥೇಳಿ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ಸ್ಕೊಳ್ಳೋದಾಗಲಿ, ನಾವೆಲ್ಲ ಕಡೆ ಹೇಳ್ಕೊಳ್ಳೋದಾಗಲಿ, ಅದು ಒಂದು ಹಂತಕ್ಕಾದರೆ ಇರಲಿ. ಅದು ಸಮಾಜದಲ್ಲಿ ಸತ್ಕಾರ್ಯಗಳು ಆಗಿದೆ ಅನ್ನೋದು ಒಂದು ಹಂತದಲ್ಲಿ ಬೇಕು, ಅದನ್ನು ನಾವು ಹಾಕ್ಕೋತೇವೆ, ಹೇಳ್ತೇವೆ. ಆದರೆ ಇಲ್ಲಿ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ, ನಾವು ಬೋರ್ಡ್ ಹಾಕ್ಸ್ಕೊಳ್ಳೋದಾಯ್ತು, ಬಾಯಲ್ಲಿ ಹೇಳೋದಾಯ್ತು, ಅದು ಭಾಳ ದೂರ ಉಳಿತ್ರಿ. ಮನದಲ್ಲಿ ಹೊಳೆದಡೆ, ಬರೀ ಮನದೊಳಗೆ ಒಂದು ಸಣ್ಣಕ್ಕೆ ಥಾಟ್ ಬಂದರೂ ಕೂಡ, ಒಂದು ವಿಚಾರ ಉತ್ಪತ್ತಿ ಆದರೂ ಕೂಡ, ಕೂತಲ್ಲೇ ನಾ ಮಾಡಿದ್ರಿ, ಇದು ನಮ್ಮದೇ ರೀ ಅದು ಅನ್ನೋ ಒಂದು ಸಣ್ಣ ವಿಚಾರ ಮನದಲ್ಲಿ ಹೊಳೆದಡು ಕೂಡ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಹಿಂದೆ ರಾಜ್ಯಗಳಲ್ಲಿ ಯಾವುದೇ ವಿಷಯಗಳನ್ನು, ಸುತ್ತೋಲೆಗಳನ್ನು ಹೊರಡಿಸ್ಬೇಕಾದಾಗ ಡಂಗುರ ಸಾರಿ ಎಲ್ಲರಿಗೂ ಕೇಳೋ ಹೆಂಗೆ ಜೋರಾಗಿ ಬಾರಿಸಿ ಹೇಳ್ತಿದ್ರು, ಮತ್ತು ಬರೀ ಕೂಗೋದಲ್ಲ. ಹಂಗಿಲ್ಲಿ ಶಿವನ ಡಂಗುರ, ಜೋರ ಡಂಗುರ. ನಾವು ಸಣ್ಣ ವಿಚಾರ ನಮ್ಮೊಳಗೆ ಹೊಳೆದಿದೆ ಅಂತ ಗೊತ್ತಾದರೆ, ಮಾಡೀನಿ ಅನ್ನೋದು ಮನದಲ್ಲಿ ಹೊಳೆದ್ರೆ ಜೋರಾಗಿ ಶಿವನ ಡಂಗುರ, ಹೇ ನೋಡು ಅರಿವಿನಿಂದ ನೋಡು ಅನ್ನೋದನ್ನು ನಮಗೆ ಕಾಡಿಸ್ತಿತ್ತು ಶಿವನ ಡಂಗುರ. ಏನೇ ಮಾಡೋಣ ನಾವು, ಸಾಮಾಜಿಕವಾಗಿ, ಲೌಕಿಕವಾಗಿ ಕೆಲವು ಕೆಲಸಗಳನ್ನು ನಾವು ಮಾಡಿದಾಗ ಡೆಫಿನೆಟ್ಲಿ ದೇರ್ ಶುಡ್ ಬಿ ಆನ್ ಅಕ್ನಾಲಜ್ಮೆಂಟ್ ಟು ದಟ್ ವರ್ಕ್. ಇದನ್ನು ಹಿಂಗಾಗಿದೆ, ಹಿಂಗೆ ಮಾಡಿದ್ದೇನೆ, ಹಿಂಗಾಗಿದ್ದೇನೆ, ಒಳ್ಳೆಯದು ಮಾಡಿ ಆ ಕೆಲಸವನ್ನು ನಾವು ಮಾಡೋಣ. ಅಲ್ಲಿ ಇರಬೇಕು, ನಾವು ಯಾರು ಮಾಡೀವಿ, ಏನು ಅದಕ್ಕೆ ಬೇಕಾಗುತ್ತೆ. ಲೌಕಿಕವಾಗಿ, ವ್ಯಾವಹಾರಿಕವಾಗಿ ಅದು ಸತ್ಯ, ಅದು ಬೇಕು. ಅದು ವ್ಯಾವಹಾರಿಕ ಸತ್ಯವಾಗಿ ನೋಡಿದಾಗ ಅಲ್ಲಿ ಬೇಕಾಗತ್ತೆ ನಾವು ಮಾಡಿಕೊಂಡಿರ್ತಕ್ಕಂಥ ಕೆಲವು ನಿಯಮಗಳಿಗೆ. ಆದರೆ ಇಲ್ಲೇನು ಹೇಳ್ತಾರೆ? ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ. ನೀವು ಹೊರಗಡೆ ಎಷ್ಟೇ ಏನೋ ಕೆಲಸ ಮಾಡಿ, ಹೊರಗಿನ ನಿಮ್ಮ ವ್ಯವಹಾರಕ್ಕಾಗಿ, ಲೌಕಿಕಕ್ಕಾಗಿ ಬೇಕಾದರೆ ಎಷ್ಟೇ ದೊಡ್ಡ ದೊಡ್ಡ ಹೆಸರು ಹಾಕ್ಸ್ಕೊಳ್ಳೋಣ, ಅಲ್ಲಿ ಬೇಕಾಗಿರ್ತಕ್ಕಂಥ ಅಕ್ನಾಲಜ್ಮೆಂಟ್ ಏನೇ ಇರಲಿ, ಅದು ವಾಟ್ ಎವರ್ ವಿ ಆರ್ ಡೂಯಿಂಗ್, ಅದು ನೀವೇನೇ ಮಾಡೋಣ. ಆದರೆ ಆ ಹೊರಗಡೆ ನಾವೇನು ನಮ್ಮ ಕೆಲವು ವ್ಯಾವಹಾರಿಕವಾಗಿ ಬೇಕಾಗಿರ್ತಕ್ಕಂಥ ಅನುಕೂಲಕ್ಕಾಗಿ ಏನು ಅದನ್ನು ನಾನು ಮಾಡೀನಿ ಅಂತ ಹೇಳ್ಕೊತ ಹೋಗಿರ್ತೀವಿಯೋ, ಅದು ಒಳಗೆ ಹೋಗ್ತಾ ನಮ್ಮ ಸ್ವಭಾವವೇ ಆಗಿ ನಾವು ಲಿಂಗಕ್ಕೆ ಮಾಡಿದರೂ ಕೂಡ ಮಾಡೀನಿ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಡ್ತೇವೆ. ಜಂಗಮಕ್ಕೆ ಮಾಡಿದರೂ ನಾನು ಮಾಡೀನಿ ಅನ್ನೋ ಭಾವ ನಮ್ಮಲ್ಲಿ ಉತ್ಪತ್ತಿ ಆಗಿಬಿಡುತ್ತೆ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ. ಕೆಲವು ನಾವು ನಮ್ಮ ಕೈಲಿ ಆದಷ್ಟು ಏನೋ ಮಾಡ್ತೀವ್ರಿ, ಆದರೆ ಕೆಲವು ನಮ್ಮಲ್ಲಿ ಏನಿದೆ, ನಮ್ಮ ಇತಿಮಿತಿ ವಿಚಾರಗಳನ್ನು ಮೀರಿ ಆಗ್ತಾ ಇರುತ್ತೆ. ಅಲ್ಲೂ ಕೂಡ ಈ ಮನ ಹೆಂಗಿದೆ ಅಂತಂದರೆ, ಇದು ನೀ ಇದ್ದಿದ್ದಕ್ಕಾಗ್ಯದ,
ನೀ ಇದಿ ಅಂತಾಗ್ಯದ, ನೀ ಮಾಡಿ ಅಂತಾಗ್ಯದಪ್ಪ ಅಂತ ಮನ ನಮಗೆ ಮಾಯೆ, ಆ ಭ್ರಮೆಯನ್ನು ಮತ್ತು ಸೃಷ್ಟಿ ಮಾಡ್ತಾನೇ ಇರುತ್ತೆ ಸೂಕ್ಷ್ಮ 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 ರೂಪದಲ್ಲಿ. ಇಲ್ಲಿ ಹೊರಗಡೆ ನೋಡಿದರೆ ಸತ್ಕಾರ್ಯಗಳು, ದೊಡ್ಡ ದೊಡ್ಡ ಪುಣ್ಯದ ಕೆಲಸಗಳು ನಡೀತಾ ಇದ್ದಾವು. ಒಳಗಡೆ ಸೂಕ್ಷ್ಮವಾಗಿ ಏನಾದರೂ ಲಿಂಗಕ್ಕೆ ಮಾಡಿದ್ದೇನೆ, ಜಂಗಮಕ್ಕೆ ಮಾಡಿದ್ದೇನೆ ಅನ್ನೋ ಸಣ್ಣ ಮನದಲ್ಲಿ ಮಾಡಿನೆಂದು ಹೊಳೆದರೂ ಕೂಡ ಶಿವನ ಡಂಗುರ ಏಡಿಸಿ ಕಾಡಿಸ್ತಾನೇ ಇರುತ್ತೆ ನಮಗೆ. ಏನೋ ಒಳಗೊಂದು ರೆಸ್ಟ್ಲೆಸ್ ಇರ್ತದೆ ರೀ. ಎಲ್ಲ ಮಾಡಿಯೂ ಕೂಡ ಒಂದು ರೆಸ್ಟ್ಲೆಸ್ಸು, ಒಂದು ಬೇಸರ, ಒಂದು ಕಾಣದೇ ಇರತಕ್ಕಂಥ ಒಂದು ಅಗೋಚರ ಭಯ. ಇವೆಲ್ಲ ಯಾಕೆ ಅಂದರೆ ಸ್ವಲ್ಪ ಅದನ್ನು ಆಳವಾಗಿ ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ನೋಡಿದಾಗ ಎಲ್ಲೋ ಒಂದು ಕಡೆ ಲಿಂಗಕ್ಕೆ ಮಾಡಿರುವ ಕೆಲಸವನ್ನು ಕೂಡ ನಾ ಮಾಡೀನಿ ಎಂದು ಬಿಡ್ತೇನೆ, ಜಂಗಮಕ್ಕೆ ಮಾಡಿರ್ತಕ್ಕಂಥದ್ದನ್ನು ನಾ ಮಾಡೀನಿ ಅಂದ್ಕೊಂಡ್ಬಿಡ್ತೀನಿ. ಅದಕ್ಕೆ ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ. ಮುಂದಿನ ಕಡೆಯ ಸಾಲುಗಳಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ಅದನ್ನು. ಯಾವಾಗ ನೀವು ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದ್ದೇನೆ ಅನ್ನುವ ಭಾವ ನಿಮ್ಮಲ್ಲಿ ಬರದೆ, ಜಂಗಮಕ್ಕೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮಾಡಿದ್ದೀನಿ ಅನ್ನುವ ಭಾವ ಬರದೇ ಇದ್ದಾಗ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ, ಅಂಡರ್ಲೈನ್ ದಿಸ್ ಪಾಯಿಂಟ್, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವನು ಕೂಡಲ ಸಂಗಮ ದೇವ. ಇಲ್ಲಿ ಎಲ್ಲರೂ ಅಂತೀವಿ ನಾವು, ಎಷ್ಟು ಮಾಡೀವ್ರಿ ನಾವು, ಒಂದು ಎರಡು ಎಷ್ಟು ಮಾಡೀವ್ರಿ, ಭಾಳ ಮಾಡಿಬಿಟ್ಟಿವಿ, ಭಾಳ ಮಾಡೀವಿ, ಹಂಗೆ ಮಾಡೀವಿ, ಹಿಂಗೆ ಮಾಡೀವಿ, ಆದರೂ ನಮಗೇನು ದೇವ್ರ ಕಣ್ಣು ತೆಗಿವಲ್ಲ, ನಮಗೇನು ಸಿಗವಲ್ತ್ರಿ, ಹೆಂಗೆ ಅದಕ್ಕೆ ಮೂಲ ಕಾರಣ ಇಷ್ಟೇ, ಮಾಡಿದೆ ನೆನ್ನದಿರ. ಮಾಡೀನಿ ಅಂತ ಎಲ್ಲಿವರೆಗೆ ಹೇಳ್ತಿರ್ತೀವೋ ಅಲ್ಲಿವರೆಗೆ ನಾವೇನು ಬೇಡಿದರೂ ಕೂಡಲ ಸಂಗಮ ದೇವ ಕೊಡೋದಿಲ್ಲ. ಯಾಕಂದ್ರೆ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ನಾನು ಮಾಡೀನಿ ಅನ್ನೋದು ಇನ್ನೂ ನನ್ನಲ್ಲಿ ಇದೆ. ಯಾವಾಗ ಅನಾಯಾಸವಾಗಿ ಏನೋ ಸಿಗುತ್ತೋ ನಮ್ಮ ಜೀವನದಲ್ಲಿ ನಾವೆಲ್ಲ ನೋಡಿದಾಗ ಎಷ್ಟೋ ಚಲೋ ಕೆಲಸಗಳು ನಮಗೆ ಗೊತ್ತಿಲ್ಲದಂಗೆ ಆಗಿಬಿಟ್ಟಿರ್ತಾವೆ. ಆ ಕೆಲಸ ಆದಮೇಲೆ ನಾನು ಇದ್ದದ್ದಕ್ಕೆ ಆತನ್ರಿ ಮತ್ತಿದು, ಅಥವಾ ನನಗಿತ್ತನ ಅದಕ್ಕೆ ಬಂದದನೋ, ಮತ್ತು ನಾನು ಅನ್ನೋದನ್ನು ಮಾಯೆ ಅದನ್ನು ಸರ್ರಂತ ಒಂದು ಸಣ್ಣ ಜಾಗ ಸಿಕ್ಕರು ನುಸುಳಿಸ್ಬಿಡ್ತಾಳೆ. ಅದಕ್ಕಿಲ್ಲಿ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವನು. ಸೂಕ್ಷ್ಮವಾಗಿ ನೋಡಿದಾಗ ಅನಾಯಾಸವಾಗಿ ಬಂದಿದ್ದು ನಾವೇನು ಮಾಡಿರಲ್ಲ, ಅದು ಆಶೀರ್ವಾದ ರೂಪವಾಗಿ ಬಂದಿರುತ್ತೆ. ಯಾಕಂದ್ರೆ ಅಲ್ಲಿ ಮಾಡೀನಿ ಅನ್ನೋನು ಇಲ್ಲ. ಯಾವುದನ್ನು ನಾವು ಮಾಡೀನಿ ನಾ ಮಾಡೀನಿ ಅನ್ನೋ ಭಾವದಲ್ಲಿ ಹೋಗ್ತೀವೋ ಯಾವಾಗಲೂ ಸ್ವಲ್ಪ ಸ್ಟ್ರೆಸ್ಫುಲ್ ಒಳಗಿರ್ತೀವಿ, ಒತ್ತಡದೊಳಗೆ ಇರ್ತೀವಿ ನಾವು. ಯಾವಾಗದು ಆಗಲೇಪ್ಪ ಅಲ್ಲ ಅಲ್ಲಿ ಅಂಥೇಳಿ ಮಾಡಿದೆ ನೆನ್ನದಿರ ಅಂದಾಗ ಸರಳವಾಗಿರ್ತಕ್ಕಂಥ ಚಿಕಿತ್ಸೆ. ಅದಕ್ಕೆ ಮಾಡಿದೆ ನೆನ್ನದಿರ ಅನ್ನೋದು ಏನಿದೆ, ಲಿಂಗ ಮತ್ತು ಜಂಗಮಕ್ಕೆ ಮಾಡೀನಿ ಅನ್ನೋದು ಬಿಟ್ಟರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ, ನೀವು ಬಾಯಲ್ಲಿ ಹೇಳೋದು ಬೇಡ, ನಿಮ್ಮ ಮನದಲ್ಲೂ ಕೂಡ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವನು ಕೂಡಲ ಸಂಗಮ ದೇವ. ಸರಳದ, ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನನಗಿನ್ನೂ ಏನೋ ಸಿಗವಲ್ತು ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ನಾ ಮಾಡೀನ್ರಿ ಅನ್ನೋ ನನ್ನೊಳಗದ, ಮನದೊಳಗದ, ಬಾಯಾಗಿ ಹೇಳಲಿಲ್ಲ ನಾನು, ಆದರೆ ನನ್ನೊಳಗಂತೂ ಅದು ನನ್ನಿಂದ ಆಗ್ಲಿಕ್ಕತ್ತದ್ರಿ ಇದೆಲ್ಲ ಒತ್ತನ್ನು ನಿಮಗೆ ಅಂತೂ ಒಳಗೆ ನಾನೇ ಮಾತಾಡ್ಕೋತಿರ್ತೀನಿ. ಸಿಗಲ್ಲ. ಯು ವಿಲ್ ನಾಟ್ ಗೆಟ್ ದ ರಿಸಲ್ಟ್ ಬಿಕಾಸ್ ದೇರ್ ಇಸ್ ಅ ಡೂಯರ್. ಯು ಥಿಂಕ್ ದಟ್ ಐ ಆಮ್ ಡೂಯಿಂಗ್ ಇಟ್, ಸೊ ದೆನ್ ದೇರ್ ಇಸ್ ನೋ ರಿಸಲ್ಟ್. ಇಲ್ಲಿ ಸುಮ್ಮನೆ ಮಾಡ್ರಿ ಅಂತ ಹೇಳ್ತಾರೆ. ಮನದಲ್ಲಿ ಇಲ್ಲ ಅಂದಾಗ ಬೇಡಿತ್ತ ನೀವನು. ಹಿಂಗೆ ಬರ್ತಾ ಇದೆ ಅಂತಂದ್ರೆ ಹಂಗೆ. ಇಲ್ಲಿ ಭಾಳ ಮಜಾ ಏನಂತಂದ್ರೆ, ಎರಡು ಹಿಂಗೆ ಹೊಂಟಿರ್ತಾವೆ ಇವು. ಹಿಂಗೆ ಒಂದು ಕಡೆ ಸಿಕ್ತು ಅಂದ್ಕೂಳೆ ಸಿಕ್ಕದು ಅನ್ನೋ ಅಹಂ ಸೂಕ್ಷ್ಮವಾಗಿ ಬರ್ತಿರ್ತದೆ. ಅದಕ್ಕೆ ಅರಿವು, ಪ್ರಗಾಢವಾದ ಅರಿವು, ಆಳಕ್ಕೆ ಹೋದ ಹಾಗೆ ಮೇಲೆ ಹೊಂಟಂಗೆ ಭಾಳ ಎಚ್ಚರಿಕೆಯಿಂದ ಹೋಗ್ಬೇಕು. ಇಲ್ಲೇ ಇರ್ತೀವಿ, ಬಿದ್ದರೆ 2 ಅಡಿ ಬೀಳ್ತೀವಿ ಅಷ್ಟೇ, 10 ಅಡಿ ಬೀಳ್ತೀವಿ. ನಾನು ಹೊಂಟೀವಿ ಈಗ ಊರ್ಧ್ವಮುಖಿಯಾಗಿ ಮೇಲ್ಮುಖವಾಗಿ ಹೋಗ್ತಾ ಇರುವಾಗ ಇಲ್ಲಿ ನೋಡಿದಾಗ ಸೂಕ್ಷ್ಮವಾಗಿರೋ ಅಹಂ ಇದು. ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವನು ಕೂಡಲ ಸಂಗಮ ದೇವ. ಇವತ್ತಿನಿಂದ ನಾವು
ಸತ್ಪಾತ್ರಕ್ಕೆ, ಸತ್ಕಾರ್ಯಕ್ಕೆ, ಪುಣ್ಯಗಳ ಕೆಲಸಕ್ಕೆ, ಶರಣರ ಕೆಲಸಕ್ಕೆ ನಮ್ಮ ಎಲ್ಲವನ್ನು ನಾವು ಸಮರ್ಪಣೆ ಮಾಡಿಯೂ ಕೂಡ ಆ ಭಾವದಲ್ಲೂ ಕೂಡ ನಾವು ಮಾಡೀವಿ ಅನ್ನೋದು ಬರದೆ ಸಂಪೂರ್ಣ ಸಮರ್ಪಣೆಯಿಂದ ಈ ಕಾರ್ಯಗಳನ್ನು ಮುಂದುವರಿಸೋಣ, ನಮ್ಮ ಸಾಧನೆಯನ್ನು ಮುಂದುವರಿಸ್ತಾ ಹೋಗೋಣ. ಹಾಗೆ ಈ ಹಂತಕ್ಕೆ ಬಂದ ನಂತರ ಮಾಡಿದೆನೆಂಬುದು ಮನದಲ್ಲಿಲ್ಲದೆಡೆ ಬೇಡಿತನಿಯವತ್ತು ಹೇಳಿದ ಮೇಲೆ ಮುಂದಿನ ವಚನದಲ್ಲಿ ಏನು ಇವರು ಮಾರ್ಗಸೂಚಿಯನ್ನು ಕೊಡ್ತಾರೆ ಆಂತರಿಕ ಸಾಧನೆಗೆ ಬಸವಣ್ಣವರು. ಮುಂದಿನ ವಚನವನ್ನು ಕೇಳೋಣವಾ? ಕಳಬೇಡ, ಕೊಲಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಬಹಳ ಜನಪ್ರಿಯವಾಗಿರ್ತಕ್ಕಂತಹ, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವಚನ ಇದು. ನಾವು ಇಲ್ಲಿ ಈ ವಚನವನ್ನು ನೋಡಿದಾಗ ನಮ್ಮ ಕಾಯ, ಮಾತು ಮತ್ತು ಮನಸ್ಸು, ಅಂದರೆ ನಾವು ನಮ್ಮ ಮಾತು ಮತ್ತು ನಮ್ಮ ಆಚರಣೆ ಹಾಗೂ ನಮ್ಮ ವಿಚಾರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ಈ ವಚನದಲ್ಲಿ ಹೇಳ್ತಾರೆ. ಯಾಕಂದರೆ ನಾವು ಹಂತ ಹಂತವಾಗಿ ಸಾಧನೆಯನ್ನು ಮಾಡ್ತಾ ಹೋದಾಗ, ಅರಿವಿನಿಂದ ನಮ್ಮ ಜೀವನವನ್ನು ಆಳವಾಗಿ ನೋಡ್ತಾ ವಚನಗಳ ಪ್ರಕಾರ ಅದನ್ನು ಆ ಬದುಕಿನಲ್ಲಿ ರೂಢಿಸ್ಕೊಳ್ತಾ ಬಂದಾಗ ಒಂದು ಹಂತದ ಆಚರಣೆ ನಮ್ಮಲ್ಲಿ ಬಂದಿರುತ್ತೆ. ಆ ಆಚರಣೆ ಹೇಗೆ? ಆ ಕೂಡಲ ಸಂಗಮ ದೇವರನ್ನು ನಾವು ಭಕ್ತಿಯಿಂದ, ಭಕ್ತಿಪ್ರಿಯ ಅಂಥೇಳಿ ಭಕ್ತಿಪ್ರಿಯ ನೋಡಿದ್ವಿ, ಭಕ್ತಿ ಕಂಪಿತ ಆದ್ವಿ. ಹಾಗೆ ಈಗ ಮುಂದಿನ ಹಂತದಲ್ಲಿ ಬಂದಾಗ ಅವರನ್ನು ಒಲಿಸುವ ಪರಿ ಅಂಥದ್ದು ಅದು ಹೇಗಿರಬೇಕು ಅಂತಂದರೆ, ಇಲ್ಲಿ ಮೊದಲನೇದಾಗಿ ಕಳಬೇಡ, ಕೊಲಬೇಡ, ಕಳ್ಳತನ ಮತ್ತು ಕೊಲೆ, ಇದೇನು ಕಳಬೇಡ ಕೊಲಬೇಡ ಅಂತಕ್ಕಂಥದ್ದಿದೆ, ಇದು ನಮ್ಮ ಅಂಗದಿಂದ, ಅಂದರೆ ಶರೀರದಿಂದ, ಈ ಕಾಯದಿಂದ ಆಗ್ತಕ್ಕಂಥ ಕೆಲಸಗಳಿವು. ಇವು ಕಾಯದಿಂದ ಆಗ್ತಾವೆ. ಇದನ್ನು ನಾವು ಶುದ್ಧವಾಗಿಟ್ಕೊಳ್ಬೇಕು, ಇದನ್ನು ಶುದ್ಧವಾಗಿಟ್ಕೊಳ್ಬೇಕು. ಹಾಗೆ ಮುಂದೆ ನಾವು ಹೋದರೆ ಹುಸಿ, ಕೋಪಿಸ್ಕೊಳ್ಳೋದು ಏನದೆ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂದಾಗ ಮುನಿತೀವಿ, ಕೋಪಿಸ್ಕೊಳ್ತೇವೆ, ಸುಳ್ಳು ಹೇಳ್ತೇವೆ, ಇದೆಲ್ಲ ಮಾಡ್ತೇವೆ. ಇದು ಮುಂದಿನ ಹಂತದಲ್ಲಿ ಬಂದಾಗ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲನೇದು ಕಾಯಕ್ಕೆ ಸಂಬಂಧಪಟ್ಟಿದ್ದಾದರೆ ಇಲ್ಲಿ ಮಾತಿಗೆ ಸಂಬಂಧಪಟ್ಟಿದ್ದು. ನಾವು ನುಡಿದರೆ ಹೆಂಗಿರ್ಬೇಕು ರೀ, ಮುತ್ತಿನ ಹಾರದಂತಂದರೆ ನಮ್ಮ ಮಾತಿನಲ್ಲಿ ಆ ಶುದ್ಧತೆ, ಹುಸಿ ಮತ್ತು ಈ ಕೋಪಿಸ್ಕೊಳ್ಳೋದೇನಿದೆ ಇದು ಮಾತಿನ ದೋಷಗಳು. ಹಾಗೆ ಮುಂದೆ ಹೋದರೆ ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ.
ಮತ್ತು ತನ್ನ ಬಣ್ಣಿಸಬೇಡ ಇದಿರ ಹಳೆಯಲು ಬೇಡ ಅನ್ನತಕ್ಕಂಥದ್ದು ಏನಿದೆ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದು ಒಳಗಿದೆ, ಸಂಪೂರ್ಣ ನನ್ನ ಒಳಗೆ ಆಗ್ತಕ್ಕಂಥದ್ದು. ಇದು ನನಗೊಬ್ಬನಿಗೆ ಗೊತ್ತಾಗ್ತಿದೆ. ಮೊದಲನೇದು ಎಲ್ಲರಿಗೂ ಕಾಣಿಸ್ತದೆ. ನಾವು ಮಾಡೋ ಏನು ಕಾಯದಿಂದ ಆಗ್ತಕ್ಕಂತಹ ಆ ಕೆಲಸಗಳೇನಿದೆ ಎದುರಿಗೆ ಕಾಣಿಸುತ್ತೆ ಎಲ್ಲರಿಗೂ. ನೆಕ್ಸ್ಟ್ ಕೆಲವೊಂದು ಮಾತಿನಲ್ಲಿ ಕೇಳಿಸುತ್ತೆ. ಕಾಯ, ಮಾತು ಮತ್ತು ಮನ. ಮೂರನೇದು ನನ್ನ ಒಳಗಡೆ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಚನ ಇದು. ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಒಂದು ವಚನದಲ್ಲಿ, ಹಿಂದಿನ ವಚನ ನಾವು ಕೇಳಿದಾಗ ಅದನ್ನೇ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಹೇಗೆ ಸಂತೈಸ್ಕೊಳ್ಬೇಕು ತನುವನ್ನು ಮತ್ತು ಹೇಗೆ ಮನವನ್ನು ಸಂತೈಸ್ಕೊಳ್ಬೇಕು ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ. ತನುವಿನಿಂದ ಆಗ್ತಾ ಇರತಕ್ಕಂಥ ಕೆಲಸಗಳ ಮೇಲೆ ಬಹಳ ಅರಿವಿನಿಂದ ಜಾಗೃತಿಯಿಂದ ನೋಡಿದಾಗ ಅಲ್ಲಿ ಕಳಬೇಡ, ಕೊಲೆಬೇಡ, ಅದನ್ನು ಮಾಡಬಾರದು ನಾವು ಅಂತೇವೆ. ಹಾಗಿದ್ರೆ ನಮಗೆ ಈ ಆ್ಯಕ್ಷನ್ ಅನ್ನೋದೇನಿದೆ ಬಹಳ ಸ್ಥೂಲವಾಗಿ ಆ್ಯಕ್ಷನ್ ಕಾಣುತ್ತೆ. ಬಟ್ ವಾಟ್ಸ್ ದ ರೂಟ್ ಕಾಸ್ ಆಫ್ ದಿಸ್ ಆ್ಯಕ್ಷನ್? ಇದರ ಹಿಂದೆ ಯಾರೋ ಏನೋ ಒಂದು ಮಾತನ್ನು ಕೇಳಿ ಆ ಆ್ಯಕ್ಷನ್ನಿಗೆ ನಾವು ಪ್ರೇರೇಪಿತರಾಗ್ತೀವಿ. ಮಾತಿನ ಮೇಲೆ ಗಮನ ಇರಬೇಕಲ್ಲ. ಆ ಒಂದು ಮಾತು ಕೇಳಿ ನಾ ಹಿಂಗೆ ಆದರೆ ಹಿಂಗೆ ಮಾಡಿಬಿಟ್ಟೆ ಅಂತೀವಿ ನಾವು. ಅವ್ರು ಹಂಗೆ ಅಂದರು ಅಂತ ಹಿಂಗೆ ಮಾಡಿಬಿಟ್ಟೆ. ಆಚರಣೆ ಆ್ಯಕ್ಷನ್ ಟಕ್ ಅಂತ ತೊಗೊಂಡ್ಬಿಡ್ತೀವಿ ಆ ಮಾತನ್ನು ಕೇಳಿ. ಈಗ ನೆಕ್ಸ್ಟ್ ಥಿಂಗ್ ಯೋಚನೆ ಮಾಡಿದ್ರೆ ಏನಪ್ಪ ಅಂದರೆ, ಆ ಮಾತು ಯಾಕೆ ನನ್ನಲ್ಲಿ ಬಂತು, ನನ್ನ ಬಾಯೊಳಗೆ ಆ ಮಾತು ಯಾಕೆ ಬಂತು ಅಂದರೆ ಮನಸ್ಸು ನಂದು ಹೆಂಗಿದೆ ನಾನು ನೋಡ್ಬೇಕಲ್ಲ. ಮೂಲಭೂತವಾಗಿ ಸುಪ್ತವಾಗಿ ಒಳಗಡೆ ನಮಗೆ ಕಾಣದ ರೀತಿಯಲ್ಲಿ, ಗೊತ್ತಿಲ್ಲದ ರೀತಿಯಲ್ಲಿ ನನಗೆ ಗೊತ್ತಾಗ್ತಿರುತ್ತೆ, ಅದು ಉತ್ಪತ್ತಿ ಆಗ್ತಿರುತ್ತಲ್ಲಿ. ಅದನ್ನು ಅಲ್ಲೇ ಆ ಮನಸ್ಸಿನಲ್ಲಿ ಉತ್ಪತ್ತಿ ಆಗೋದನ್ನು ನೋಡಿದಾಗ ಅದು ಮಾತಾಗೋಕ್ಕಿಂತ ಮುಂಚೆ ಒಂದು ಅರಿವು ಇರಬೇಕಲ್ಲ ನಮಗೆ. ಆ ಮಾತು ಕ್ರಿಯೆ ಆಗುವ ಹಂತದಲ್ಲಿದ್ದಾಗ ಕೂಡ ಅಲ್ಲೂ ಒಂದು ಅರಿವಿನ ಅಂಶ ನಮ್ಮಲ್ಲಿದ್ದಾಗ ಎಷ್ಟೋ ನಮ್ಮಿಂದ ಆಗುವ ಅನಾಹುತಗಳು ತಪ್ಪುತ್ತವೆ. ಆದ್ದರಿಂದ ನಾವು ತನ್ನ ಬಣ್ಣಿಸಬೇಡ ಇದಿರಿ ಹಳೆಯಲು ಬೇಡ, ಇದೆಷ್ಟು ಸೂಕ್ಷ್ಮವಾಗಿದೆ ಅಂದರೆ ಒಳಗೊಳಗೇ ನಮ್ಮಲ್ಲಿ ಮಾತ್ಸರ್ಯ ಭಾವನೆ ಇರುತ್ತೆ. ಇದು ಸಹಜವಾಗಿ ನಮ್ಮೆಲ್ಲರೊಳಗೆ ಆಗ್ತಕ್ಕಂಥದ್ದೇ ರೀ. ಇದು ಅಷ್ಟು ಸುಲಭವಾಗಿ ಇದನ್ನು ನಾವು ದಾಟಲಿಕ್ಕೆ, ಅದನ್ನು ದಾಟೋಣ, ಅದನ್ನು ಶುದ್ಧ ಆಗೋಣ ಅಂದ್ರೆ ಅಷ್ಟು ಸುಲಭ ಇಲ್ಲ, ಅಸಾಧ್ಯವಂತೂ ಇಲ್ಲ. ಕೂಡಲ ಸಂಗಮ ದೇವನ ಕೃಪೆ, ಅವರು ಕೊಟ್ಟಿರ್ತಕ್ಕಂಥ ಹಂತದ ಈ ವಚನಗಳನ್ನು ಅವಲೋಕಿಸ್ತಾ ಬಂದಾಗ, ಒಂದೊಂದನ್ನು ಸಮರ್ಪಣೆ ಮಾಡ್ತಾ, ಒಂದೊಂದಿನ ಅರಿವಿನಿಂದ ನೋಡ್ತಾ ಬಂದಾಗ ನಮಗಿದು ಈ ಅವಸ್ಥೆ ಬರೋದು ಕಷ್ಟ ಸಾಧ್ಯವಲ್ಲ. ಆದರೆ ಸಂಪೂರ್ಣ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಇದರ ಆಂತರಿಕ ಸಾಧನೆಗೆ ಹೋಗ್ಬೇಕು. ಅರಿವಿನಿಂದ ತನ್ನ ಬಣ್ಣಿಸಬೇಡ ಇದಿರಿ ಹಳೆಯಲು ಬೇಡ. ಇವತ್ತು ನಾವೆಲ್ಲರೂ ಏನಾಗ್ತಾ ಇದ್ದೀವಿ ಅಂದರೆ ಅಟೆನ್ಷನ್ ಸೀಕಿಂಗ್ ಆಗ್ತಾ ಹೊಂಟುಬಿಟ್ಟಿವಿ ನಾವೀಗ. ಅಟೆನ್ಷನ್ ಸೀಕಿಂಗ್ ಸಿಂಡ್ರೋಮ್ ಅನ್ನೋ ಹಾಗೆ ವಿ ವಾಂಟ್ ಎವ್ರಿಬಡಿ ಶುಡ್ ರೆಕಗ್ನೈಸ್. ಎಲ್ಲರೂ ನನ್ನನ್ನು ನೋಡಲಿ ಅಂತ ನಾವು ಹಿಂದಿನ ಕೆಲವು ವಚನಗಳಲ್ಲಿ ಹೇಳಿದ ಹಾಗೆ ಕೊಟ್ಟಿರುವ ಹೆಸರು ಮತ್ತು ಸಮಾಜದಿಂದ ಬಂದಿರತಕ್ಕಂತಹ ಆ ಉಪಾಧಿಗಳೇನು ನಾವು ಬಿರುದು ಬಾವಲಿಗಳಂತೀವಿ, ಆ ಹೆಸರು ಮತ್ತು ಅದಕ್ಕೆ ಅಂಟಿಕೊಂಡು ಅದೇ ನಾನಾಗ್ತಾ ಹೋಗ್ಬಿಟ್ಟಿರೋದ್ರಿಂದ ಅದನ್ನು ಪುಷ್ಟೀಕರಿಸಲಿಕ್ಕೆ ಇವತ್ತು ಏನಾಗ್ತಿದೆ ಅಂದರೆ ನನ್ನನ್ನೆಲ್ಲ ನೋಡ್ರಿ ಅಂತಿದ್ವಿ. ಹೇಗೋ ಯಾವುದೇ ಕೆಲಸ ಇರಲಿ, ಏನೇ ಇರಲಿ, ಒಟ್ಟು ನನ್ನನ್ನು ನೋಡ್ರಿ ಅನ್ನುವ ಒಂದು ವಿಭಿನ್ನವಾಗಿರ್ತಕ್ಕಂಥ ಯಾವುದೋ ಮಾಯ ಭ್ರಮಾಲೋಕಕ್ಕೆ ಕರ್ಕೊಂಡು ಹೊಂಟು ಬಿಟ್ಟದೆ. ಯಾಕಂದ್ರೆ ಸಣ್ಣ ಸಣ್ಣ ಇದ್ದರೂ ಕೆಲಸಗಳಿದ್ದರೂ ನನ್ನ ನೋಡ್ರಿ ನೀವು ಅಂತೀವಿ, ನನ್ನ ನೋಡ್ರಿ ಅಂತೀವಿ. ಹೆಂಗೆ ಒಂದು ಸಣ್ಣ ಮಗು ಏನೋ ಒಂದು ಕೆಲಸ ಮಾಡಿದಾಗ ಹಿಂಗೆ ಎಲ್ಲರನ್ನ ನೋಡ್ಲಿಕ್ಕತ್ತಾರಲ್ಲ ಅಂತ ಹೆಂಗೆ ನಮ್ಮನ್ನು ಅಟೆನ್ಷನಿಗೆ ತೊಗೊಳ್ಲಿಕ್ಕೆ ಮಾಡ್ಲಿಕ್ಕತ್ತದೋ, ಇವತ್ತು ನಾವು ಎಷ್ಟೇ ದೊಡ್ಡವರಾಗ್ತಾ ಹೋದರೂ ಕೂಡ ವಯಸ್ಸಿನಲ್ಲಿ ನಮ್ಮಲ್ಲೂ ಕೂಡ ನಾನು ಮಾಡಿದ್ದು ಯಾರೋ ನೋಡ್ತಿದ್ದಾರೆಲ್ಲ ಅನ್ನೋ ಭಾವನೆಗಳು ನಮ್ಮಲ್ಲಿ ಬೆಳೀತಾ ಇದೆ. ಈ ಭ್ರಮೆಯಿಂದ ಬರಬೇಕು. ಇದೀರ ಹಳಿಯಲು ಬೇಡ ಅನ್ನೋದು ಇನ್ನೊಬ್ಬರನ್ನ ಬೈಯೋದು ಬಿಟ್ಟಿವ್ರಿ ನಾವೀಗ. ನಾವು ಇನ್ನೊಬ್ರಿಗೆ ಯಾರಿಗೇನು ಅನ್ಲಿಕ್ಕೆ ಹೋಗೋದಿಲ್ಲ. ಇದೀರ ಹಳಿಯಲು ಬೇಡ. ಆದರೆ ಗೊತ್ತಿಲ್ಲದೆ ತನ್ನನ್ನು ತಾನು ಬಣ್ಣಿಸ್ಕೊಳ್ಳಿಕ್ಕೆ ಆರಂಭಿಸ್ಕೊಂಡ್ಬಿಟ್ಟಿರ್ತೀವಿ. ನಮ್ಮನ್ನು ನಾವು ಹೊಗಳ್ಕೊಳ್ಳಿಕ್ಕೆ ಶುರು ಮಾಡಿರ್ತೀವಿ.
ಇವತ್ತು ಸೂಕ್ಷ್ಮವಾಗಿ ನೋಡಿದಾಗ ಏನೇ ನಾವು ಕಮ್ಯುನಿಕೇಷನ್ ಮಾಡುವಾಗ ಮಾತನಾಡುವಾಗ ಒಂದು ಅವ್ರು ಹಿಂಗಿದ್ರಿ ಅವ್ರು ಹಂಗೆ ಮಾಡ್ಯಾರ್ರಿ ಅಂತ ಹಂಗಂತೇವೆ. ಇಲ್ಲ ಅಂದರೆ ಎಷ್ಟು ಸೈಕಲಾಜಿಕಲಿ ಎಷ್ಟು ಆಳವಾಗಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಇದನ್ನು ಹೇಳ್ಯಾರ. ಇಟ್ಸ್ ಒನ್ ಆಫ್ ದ ಸೈಕಲಾಜಿಕಲ್, ಮಾನಸಿಕವಾಗಿ ಒಳಗೆ ನೋಡಿದಾಗ, ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲಿ ಎರಡರಲ್ಲೇ ಇರುತ್ತೆ. ಒಂದು ಅವ್ರು ಹಿಂಗ್ರಿ ಅವ್ರು ಹಂಗ್ರಿ ಅಂತ ಹೇಳ್ತೀವಿ, ಬಿಟ್ಟರೆ ನಾವು ಹಿಂಗ್ರಿ ನಾವಂತೂ ಹಿಂಗಿದೀವಿ ನೋಡ್ರಿ, ನಾವು ಹೆಂಗ್ರಿ ಅಲ್ಲ. ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ. ಇದನ್ನು ನಾವು ನೋಡ್ತಾ ಹೋದಾಗ, ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳು, ಸ್ಟ್ರೆಸ್ಸು, ಗದ್ದಲ ಏನಂತ ಹೇಳ್ತೀವ್ರಿ, ಹೊಡೆದಾಟ, ಗದ್ದಲ ಪದಲ ಏನೇ ಹೇಳ್ರಿ, ಎಲ್ಲವೂ ಆಗೋದ ಮಾತಿನ ಕೆಳಗಿರ್ತಕ್ಕಂಥ ಮನಸ್ಸಿನ ಅವಸ್ಥೆಯಿಂದ. ಇವೆರಡು, ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ, ಇವೆರಡೇ ಎರಡು. ಈ ಒಂದು ಮನಸ್ಥಿತಿ ನಮ್ದಿದ್ದಾಗ ಈ ಥರದ ಮಾತುಗಳು ಬರ್ತಿರುತ್ತೆ. ಆ ಮಾತುಗಳಿಂದ ಆ ಥರದ ಕ್ರಿಯೆಗಳಾಗ್ತಾ ಹೋಗ್ತಿದ್ದಾವೆ. ಅದಕ್ಕೆ ನಾವು ಕ್ರಿಯೆಗಳನ್ನೆಷ್ಟೇ ಬದಲಾಯಿಸ್ಲಿಕ್ಕೆ ಹೋದ್ರೂ ಕಾಯ ಕೆಲವೊಂದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಸ್ಟ್ರಿಕ್ಟ್ಲಿ ಏನೋ ಮಾಡಿ ಕಾಯ ತನ್ನ ಆಚರಣೆಯನ್ನು ಬದಲಾಯಿಸಿದ್ರು ಕೂಡ ಮಾತಿನಲ್ಲೇ ಎರಡನೇ ಹಂತಲ್ಲಿ ಕಾಣಿಸ್ತಿರುತ್ತದು. ಉದಾಹರಣೆಗೆ ನಾವು ಇವತ್ತು ಊಟ ಮಾಡೋದು ಉಪವಾಸ ಇದ್ದೆ ಅಂತ ತಿಳ್ಕೊಂಡ್ರೆ, ಅದ್ರಾಗ ಸ್ವಲ್ಪ ನಾನು ಊಟ ಮತ್ತು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ನನಗೆ ಆಸಕ್ತಿ ಇರೋದನ್ನು, ಊಟ ಇವತ್ತು ಉಪವಾಸ ಇದ್ದೀನಿ ಅಂತ ಅಂದ್ಕೊಳ್ಳೋಣ, ಅನ್ಕೋರಿ. ಬೆಳಗಿಂದ ಉಪವಾಸ ಇದ್ದೆ ಅಂತಂದ್ರೆ ಪ್ರತಿ ಕ್ಷಣಕ್ಕೂ ಆವಾಗ ಊಟ ತಿಂಡಿ ಚಿಂತೆ ಬರ್ತಿರ್ತದೆ. ಯಾರೇ ಎದುರಿಗಿದ್ರು, ಓಹ್ ಇದನ್ನು ಮಾಡಿರೇನ, ಭಾಳ ಚಲೋ ರೀ, ಇಲ್ಲ ನಂದು ಇವತ್ತು ಉಪವಾಸ ಅದ ರೀ, ನೀವು ತಿನ್ನಿರಿ ನಾ ತಿನ್ನಲ್ಲ, ಹಗಲಲ್ಲ ಅದಲ್ರಿ ಅಂತ ಹೇಳ್ಕೊತ ಹೋಗ್ತೀವಿ. ಯಾಕಂದರೆ ಶರೀರದಿಂದ ನಾ ಏನೋ ಸಾಧನೆ ಮಾಡೋದು ಬೇಡ ಅಂದ್ರೂ ನನ್ನ ಮಾತಿನಾಗ ಅದು ಗೋಚರಿಸ್ಲಿಕ್ಕೆ ಶುರು ಆಗಿಬಿಟ್ಟಿರ್ತದೆ. ಕೆಲವೊಮ್ಮೆ ಹಿಂಗೂ ಅದನ್ನು ಏನೋ ಒಂದು ಸಾಧನೆ ಮಾಡಿ ಆ ಮಾತನಾಗೂ ಬರದಂಗೆ ನಾವು ಮಾಡಿದ್ರೂ ನನ್ನ ಮಾನಸಿಕವಾಗಿರೋ ಸಣ್ಣ ಘಟನಾವಳಿಗಳಲ್ಲಿ ಅದು ಕಾಣಲಿಕ್ಕೆ ಶುರು ಆಗುತ್ತೆ. ನಾನು ಭಕ್ತಿ ಕಂಪಿತ ಹೆಂಗೆ ವೈಬ್ರೇಷನ್ ಅಂತಿದ್ನೋ, ಕೆಲವೊಮ್ಮೆ ನಾವು ಮಾತಲ್ಲೂ ತೋರಿಸ್ತಾ ಇಲ್ಲ, ಆಚರಣೆಯಲ್ಲೂ ತೋರಿಸ್ತಾ ಇಲ್ಲ, ಅಂದರೆ ಕೆಲಸ ಶರೀರದಿಂದನೂ ತೋರಿಸ್ತಿಲ್ಲ ಅಂದಾಗ, ಬಟ್ ಅಲ್ಲಿ ಕೂತಾಗ ಏನೋ ಒಂದು ರೆಸ್ಟ್ಲೆಸ್ ಆಗ್ತಿರ್ತದೆ. ಯಾಕಂದ್ರೆ ಒಳಗಡೆ ಅದು ನಮಗೆ ಅನಿಸ್ತಿರ್ತದೆ ಹಿಂಗೆ. ಆದ್ದರಿಂದ ಈ ವಚನ ಅದ್ಭುತವಾಗಿ ಹೇಳೋ ಹಾಗೆ ಕಾಯ, ದೇಹದಿಂದ ಅಂಗದಿಂದ ಆಗುವ ಕೆಲಸಗಳ ಬಗ್ಗೆ ಅರಿವು, ಮಾತು ಮತ್ತು ಮನಸ್ಥಿತಿ, ಆ ಮನಸ್ಸು. ಅದಕ್ಕೆ ಆತ್ಮೀಯರೇ, ನಾವು ಏನು ನೋಡ್ತೇವೆ, ಏನು ಕೇಳ್ತೇವೆ, ಅದ್ರ ಬಗ್ಗೆ ಅರಿವಿನಿಂದ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅನ್ನೋ ಪ್ರಶ್ನೆ ಕೇಳಿಕೊಂಡು, ಯಾರು ಏನೇ ಹೇಳಲಿ, ಯಾರು ಏನೇ ತೋರಿಸಲಿ, ಒಳಗೆ ಹೋಗಿ ಇಲ್ಲಿ ಸಂಗ್ರಹ ಆಗುವುದಕ್ಕಿಂತ ಮುಂಚೆ ಮನೆಯೊಡೆಯ ಜಾಗೃತನಾಗಲಿ, ಆ ಮನೆಯೊಡೆಯ ಯಾರನ್ನ ಒಳಗೆ ಬಿಡಬೇಕು ಬಿಡಬಾರ್ದು ಅನ್ನೋದನ್ನು ನೋಡಲಿ. ಹಾಗಿದ್ದಾಗ ನಮ್ಮ ಮನಸ್ಥಿತಿಯ ಮನಸ್ಸು ಕೂಡಲ ಸಂಗನ ನಾಮದಲ್ಲೇ ಇರುತ್ತೆ. ಆ ಕೂಡಲ ಸಂಗನ ನಾಮದಲ್ಲಿದ್ದಾಗ, ಆ ಸಂಪೂರ್ಣ ಅದರಲ್ಲೇ ಇದ್ದಾಗ ಅದರಿಂದ ಬರೋ ಮಾತುಗಳು ಹಂಗಿರುತ್ತೆ. ಆದ್ದರಿಂದ ಹಂತದ ಈ ಸಾಧನಾ ಮೆಟ್ಟಿಲನ್ನು ನೋಡ್ಕೋತ ಹೊಂಟ, ಅಂಗದಿಂದ ಲಿಂಗದೆಡೆಗೆ, ಅಂಗದೊಳಗೆ ಲಿಂಗ ಅಡಗಿದೆ. ಆದರೆ ಅದನ್ನು ಮುಚ್ಚಿ ಅದನ್ನು ಹಾಸೊಕ್ಕ ಹಿಂಗೆ ಕೂಡ್ತಿರ್ತಕ್ಕಂಥ ಒಂದೊಂದನ್ನೇ ಬಿಡಿಸ್ತಾ ಬರ್ತಿದ್ದೀವಿ ಆ ಭ್ರಮೆಗಳನ್ನು. ಈ ವಚನದ ಹಾಗೆ ನಮ್ಮ ಕಾಯ, ನಮ್ಮ ಅಂಗ ಮತ್ತು ನಮ್ಮ ಮಾತುಗಳು ಹಾಗೂ ನಮ್ಮ ಮನಸ್ಸು ಮೂರು ಶುದ್ಧವಾದಾಗ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಏನೇನೋ ಮಾಡೋದನ್ನು ಹೇಳದೆ ಮೂರೇ ಮೂರು ಸಿಂಪಲ್: ಕಾಯ, ಮಾತು, ಮನ. ಇವು ಶುದ್ಧ. ತನು ಮನ ಶುದ್ಧವಾಗಲಿ, ಕಾಯ ಮಾತು ಮನ ಶುದ್ಧವಾಗಲಿ. ಇವು ಇದ್ದರೆ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಭಾಳ ಸಿಂಪಲ್, ವೆರಿ ಆಪ್ಟ್ ವಚನ. ನೋ ನೀಡ್ ಟು ಪ್ರೈಸ್ ಅವರ್ ಸೆಲ್ಫ್ ಆ್ಯಂಡ್ ನೋ ನೀಡ್ ಟು ಅಬ್ಯೂಸ್ ಎನಿಬಡಿ. ಎಲ್ಲರೂ ಅವರವರ ಹಂತದಲ್ಲಿ ಆಯಾ ವಚನಗಳನ್ನು ನೋಡ್ತಾ ಬಂದಾಗ ಆಯಾ ಹಂತದಲ್ಲಿ ಎಲ್ಲರಲ್ಲಿರುವ ಅವಸ್ಥೆಗಳಿವು. ಯಾರು ದೊಡ್ಡವರಲ್ಲ, ಸಣ್ಣವರಲ್ಲ, ಯಾರು ಪ್ರಮುಖರಲ್ಲ, ಯಾರು ಇವ್ರಿಗೇನು ಬರಲ್ಲ. ಎಲ್ಲರೂ, ನಾವು ನೀವು ಎಲ್ಲರೂ
ಅಂಗದಿಂದ ಆ ಲಿಂಗದ ಕಡೆಗೆ, ಆ ಘನತತ್ವದ ಕಡೆಗೆ, ಆ ಬಯಲು ತತ್ವದ ಕಡೆಗೆ ಹೋಗ್ತಾ ಇರ್ತಕ್ಕಂಥ ಸಾಧಕರು, ಶರಣರು ಕೊಟ್ಟಿರ್ತಕ್ಕಂಥ ಈ ವಚನಗಳ ಸೋಪಾನ ಅಂದರೆ ಈ ಮೆಟ್ಟಿಲುಗಳೇನಿದೆ, ಗೀತ ಮಾತೆಂಬ ಜ್ಯೋತಿಯನ್ನು ಬೆಳಗಿ ಕೊಟ್ಟಿರ್ತಕ್ಕಂಥ ಶರಣರು ಈ ವಚನಗಳನ್ನು ನಾವು ಮನನ ಮಾಡ್ತಾ ಇದನ್ನು ಆಚರಣೆಯಲ್ಲಿ ತರ್ತಾ ಆಗುತ್ತೆ. ವಚನಗಳು ಹೇಳಿದ ಹಾಗೆ ಒಮ್ಮೊಮ್ಮೆ ಅದು ಆಗಲಿಕ್ಕಿಲ್ಲ, ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮುಂದಿನ ವಚನದಾಗ ಅದಕ್ಕೆ ಸೊಲ್ಯೂಷನ್ ಹೇಳಿರ್ತಾರೆ ಅವರು. ಈ ವಚನದ ಹಾಗೆ ನಮ್ಮ ಕಾಯ ಮಾತು ಮನ ಮೂರು ಶುದ್ಧವಾಗಲಿ ಅಂತ ಹೇಳಿ ಕೂಡಲ ಸಂಗಮ ದೇವರನ್ನು ಒಲಿಸ್ಕೊಳ್ಳೋಣ. ಈ ಎಲ್ಲ ವಚನಗಳ ಸಂಚಿಕೆಯನ್ನು ವಚನಗಳನ್ನು ಕೇಳ್ತಾ ಬಂದಿದ್ದೀವಿ. ಈ ವಚನಗಳನ್ನು ಎಲ್ಲವನ್ನು ಆಲಿಸ್ತಾ ಮತ್ತೆ ಮತ್ತೆ ಮನನ ಮಾಡ್ತಾ ಹೋಗೋಣ. ಬನ್ನಿ, ಈ ವಚನವನ್ನು ನಾವು ಕಣ್ಣುಗಳನ್ನು ಮುಚ್ಚಿ ಬಸವಣ್ಣನವರು ಬರೆದಿರ್ತಕ್ಕಂಥ ಈ ವಚನದ ಸಾಲುಗಳನ್ನು ಮನನ ಮಾಡ್ತಾ ನಮ್ಮ ಒಳಗೆ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಬೆಳೆಯುವಂತಾಗಲಿ ಅಂತ ಹೇಳ್ತಾ ಈ ವಚನವನ್ನು ಆಲಿಸ್ತಾ ನಾವು ಆಂತರಿಕವಾಗಿ ಮನನ ಮಾಡೋಣ.
ಆ